ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಜುಲೈ 15th ಆ್ಯಂಡ್ ನಾನು ಹೇಳಿದ್ದೆ ಜುಲೈ 15ಗೆ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭ ಆಗ್ತವೆ. PSI ಮತ್ತು ESI ಕ್ಲಾಸಸ್ಗಳು ಯಾರ್ಯಾರೆಲ್ಲ ಮುಂದೆ ಓದ್ತಾ ಇದ್ದೀರಿ ಅವರಿಗೆಲ್ಲ ಪೇಪರ್ 1 ತರಗತಿಗಳು ಪ್ರಾರಂಭ ಆಗ್ತವೆ ಅಂತ ಹೇಳ್ಬಿಟ್ಟು. ಆಫ್ಲೈನಲ್ಲಿ ಪ್ರಾರಂಭ ಆಗಿದೆ. ಆನ್ಲೈನಲ್ಲಿ ಇವತ್ತು 8 ಗಂಟೆಗೆ 8ರಿಂದ 9 ಗಂಟೆಗೆ ಕ್ಲಾಸ್ ಇರುತ್ತೆ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದವರಿದ್ದೀರಿ ಆದಷ್ಟು ಬೇಗ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ನಮ್ಮ ಆ್ಯಪ್ ಹೆಸರು ಬಂದ್ಬಿಟ್ಟು KANAMADI ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಆ್ಯಪ್ ಸಿಗುತ್ತೆ. ಅಲ್ಲಿಂದ ನೀವು ಕ್ಲಾಸ್ನ ಜಾಯಿನ್ ಆಗ್ಬೋದು ಗೈಸ್. ಇವತ್ತಿನ ಇಂಪಾರ್ಟೆಂಟ್ ಇಶ್ಯೂಸ್ಗಳನ್ನು ನೋಡೋದಾದರೆ, ಫಸ್ಟ್ಗೆ ಈ ಪೇಜಲ್ಲಿ ಶಕ್ತಿ ಯೋಜನೆ ಸಂಭ್ರಮಾಚರಣೆ ನಡೀತಾ ಇದೆ. ನೀವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್, ಪ್ರೀಬೀಸ್ ಉಚಿತ ಕೊಡುಗೆಗಳು ಅದನ್ನು ರಿಲೇಟೆಡ್ ಇರುವಂಥ ಆನ್ಸರ್ ಬರೆಯೋಕ್ಕಾಗಿರ್ಬೋದು, ಮತ್ತು ರಾಜ್ಯ ಸರ್ಕಾರದ ಒಂದು ರಿಲೇಟೆಡ್ ಇರುವಂಥ ಏನಾದರೂ ಉತ್ತರಗಳನ್ನು ಬರೆಯುವಾಗ ಈ ಒಂದು ಡೇಟಾನ ನೀವು ಉಪಯೋಗ ಮಾಡ್ಬೋದು. 500 ಕೋಟಿ ಟಿಕೆಟ್ಗಳು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಓಕೆ, 500 ಕೋಟಿ ಜನ ಟ್ರಾವೆಲ್ ಮಾಡಿದ್ದಾರೆ ಈ ಒಂದು ಯೋಜನೆ ಅಂಡರು ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದನ್ನು ಕೂಡ ನೀವು ನೆನಪಿಟ್ಕೊಳ್ರಿ, ನಿಮಗೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಉಪಯೋಗ ಆಗುತ್ತೆ. ಓಕೆ, ನೆಕ್ಸ್ಟ್ ಗೈಸ್, ಇಟ್ಸ್ ಯುವರ್ ಒಪಿನಿಯನ್. ಐ ವಾಂಟ್ 9 ಇಲಾಖೆಗಳಲ್ಲಿ SC ST ಸಿಬ್ಬಂದಿಗಳಿಗೆ ಮುಂಬಡ್ತಿಯಲ್ಲಿ ವಂಚನೆ ಅಂತ ಇಲ್ಲೊಂದು ರಿಪೋರ್ಟ್ ಬಂದಿದೆ. ನೋಡಿ, ರಿಸರ್ವೇಷನ್ ಮೀಸಲಾತಿ ವ್ಯವಸ್ಥೆ ಈ ದೇಶದೊಳಗೆ ಅಫ್ಕೋರ್ಸ್ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮುಂದುವರಿಸುವಂಥ ಅವಶ್ಯಕತೆ ಇದೆ. ಆದರೆ ಈ ಪ್ರಮೋಷನ್ ಒಳಗೂ ಕೂಡ, ಮುಂಬಡ್ತಿ ಒಳಗೂ ಕೂಡ ಮೀಸಲಾತಿಯನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಓಕೆ, ಸೊ ನೀವು ಕೂಡ ಒಪಿನಿಯನ್ ಹೇಳಿ. ಆಲ್ರೆಡಿ ಅವರಿಗೆ ಮೀಸಲಾತಿಯಿಂದಾಗಿಯೇ ಜಾಬ್ ಸಿಕ್ಕಿದೆ, ಅದನ್ನು ಮುಂದುವರಿಸಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಪ್ರಮೋಷನ್ನು ಕೊಡೋದು ಕೂಡ ಒಳ್ಳೆಯದು. ಬಿಕಾಸ್ 80 ಉಪನ್ಯಾಸಕರಿಗೆ ಸಿಗದ ಪ್ರಾಂಶುಪಾಲರ ಹುದ್ದೆ ಅಂತ ಕೂಡ ಇಲ್ಲಿ ಬಂದಿದೆ. ಮೀಸಲಾತಿ ಪದ್ಧತಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಹೇಳ್ರಿ. ನೆಕ್ಸ್ಟ್, ನಟಿ ಬಿ ಸರೋಜಾ ದೇವಿ ಅವರು ನಿಧನ. ಆ್ಯಂಡ್ ಒನ್ ಆಫ್ ದಿ ಗ್ರೇಟ್ ಆ್ಯಕ್ಟ್ರೆಸ್ ಆಫ್ ಕನ್ನಡ ಮೂವಿ ಇಂಡಸ್ಟ್ರಿ. ಇವರು ಕನ್ನಡದೊಳಗೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ಒಂದು ಮೂವಿ ಇಂಡಸ್ಟ್ರಿಯೊಳಗೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇವರ ಹುಟ್ಟು ಮತ್ತು ಪ್ರಾಥಮಿಕ ಶಿಕ್ಷಣ ಆಗುತ್ತೆ. 1953ರಲ್ಲಿ ಶ್ರೀರಾಮ ಪೂಜಾ ಚಿತ್ರದ ಮೂಲಕ ಇವರು ಚಿತ್ರರಂಗವನ್ನು ಎಂಟ್ರಿ ಆಗ್ತಾರೆ. 200 ಅಧಿಕ ಚಿತ್ರಗಳನ್ನು ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಚಿತ್ರಗಳಲ್ಲಿ. ಆ್ಯಂಡ್ ಕಿತ್ತೂರು ರಾಣಿ ಚೆನ್ನಮ್ಮ 1961ರಲ್ಲಿ ಬಿಡುಗಡೆಯಾಗಿದ್ದು ಇವರಿಗೆ ಹೆಚ್ಚು ಹೆಸರನ್ನು ತಂದುಕೊಟ್ಟಿದೆ. ಅಷ್ಟೇ ಅಲ್ಲ, ಇವರ ಒಂದು ಸಾಧನೆಯನ್ನು ನೋಡಿದರೆ ಗೈಸ್, ವೆರಿ ಯಂಗ್ ಏಜ್ ಒಳಗೆ ಇವರು ಮೂವಿ ಮಾಡೋಕ್ಕೆ ಶುರು ಮಾಡಿದ್ದು. ಭಾಗ್ಯವಂತರು, ಭಗ್ಬ್ರವಾನ, ಅಣ್ಣ ತಂಗಿ, ಮಲ್ಲಮ್ಮನ ಪವಾಡ, ಓಕೆ, ಸೊ ಕಥಾ ಸಂಗಮ, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಶಭಾಷ್ ಎನಿಸಿಕೊಂಡಿದ್ದಾರೆ ಕೂಡ. 7 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇವರು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ದಟ್ ಲಾಂಜಿವಿಟಿ ಈಸ್ ರಿಯಲಿ ಗ್ರೇಟ್. ಪದ್ಮಭೂಷಣ ಪುರಸ್ಕೃತರು ಕೂಡ ಆಗಿದ್ದರು. ಪದ್ಮಭೂಷಣ ಮತ್ತು ಇವನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಇವರಿಗೆ ದೊರೆತಿದ್ದಾವೆ. ಇಟ್ಸ್ ರಿಯಲಿ ರೇರ್ ಒಂದು ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ಅವರ ಡೆತ್ ಆಗಿದೆ ಗೈಸ್, ಸೊ ಅದರಿಂದ ನ್ಯೂಸ್ ಒಳಗಿದೆ. ಇವರು ಯಾವ ಫೀಲ್ಡಿಗೆ ರಿಲೇಟೆಡ್ ಇದ್ದವರು, ಇವರು ಯಾರು ಅಂತಲೂ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಒಳಗೆ ಕ್ವಶನ್ಸ್ಗಳನ್ನ ಕೇಳ್ಬೋದು. ನೆಕ್ಸ್ಟ್, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಭು ಬಕ್ರು. ಓಕೆ, ಇವರ ಹೆಸರು ವಿಭು ಬಕ್ರು. ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಇವರನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಕೊಲೇಜಿಯಂ ಹೆಡೆಡ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಡಿಸೈಡ್ ಮಾಡಿದ್ದಾರೆ. ಕೊಲೇಜಿಯಂ ನಿರ್ಧಾರ ಮಾಡುತ್ತೆ. ಇವರನ್ನು ಅಪಾಯಿಂಟ್ ಮಾಡೋದು ಯಾರು ಮಾಡ್ತಾರೆ? ಮುಖ್ಯ ನ್ಯಾಯಮೂರ್ತಿಗಳು. BR ಗವಾಯಿ ನೇತೃತ್ವದ ಕೊಲೇಜಿಯಂ ಶಿಫಾರಸು ನೀಡಿದೆ. ಇವರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಮತ್ತು ಯಾವ ಒಂದು ವಿಧಿಯ ಅಡಿಯಲ್ಲಿ, ಆರ್ಟಿಕಲ್ ಯಾವ ವಿಧಿಯ ಅಡಿಯಲ್ಲಿ ಈ ಒಂದು ಮುಖ್ಯ ನ್ಯಾಯಮೂರ್ತಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಅಪಾಯಿಂಟ್ ಮಾಡ್ತಾರೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಆಮೇಲೆ ಈಗ ಯಾರಿದ್ದಾರೆ, ಯಾರ ಸ್ಥಾನವನ್ನು ಇವರು ತುಂಬ್ತಿದ್ದಾರೆ ಕರ್ನಾಟಕ ಮುಖ್ಯ ಹೈಕೋರ್ಟ್ ನ್ಯಾಯಾಧೀಶರಾಗಿ ಅಂತ, ಅದನ್ನು ಕೂಡ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಈಗಿರುವಂಥ ನ್ಯಾಯಾಧೀಶರು ಇವರು ನೆಕ್ಸ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ. ನೆಕ್ಸ್ಟ್,
ಶುಕ್ಲಾ ಮರುಪ್ರಯಾಣ ಆರಂಭ ಆಗಿದೆ. ISSನಿಂದ ಬೇರ್ಪಟ್ಟು ಡ್ರ್ಯಾಗನ್ ಬಾಹ್ಯಾಕಾಶ ಕೋಶ ಆಲ್ಮೋಸ್ಟ್ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಬಂದು ರೀಚ್ ಆಗಿರಬೇಕು ಗೈಸ್. ಆ್ಯಂಡ್ 4:45 ಭಾರತೀಯ ಕಾಲಮಾನದ ಪ್ರಕಾರ ಇವರು ಬಂದು ರೀಚ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆ್ಯಂಡ್ ಇವರು ಏನೇನೆಲ್ಲ ಇನ್ಫಾರ್ಮೇಷನ್ ತೊಗೊಂಬಂದಿದ್ದಾರೆ, ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾರೆ. ಆ್ಯಂಡ್ ಕ್ಯಾಲಿಫೋರ್ನಿಯಾದ ಕರಾವಳಿಯಲ್ಲಿ ಬಂದು ಹಿಡಿತಿದ್ದಾರೆ. ಆಕ್ಸಿಯಂ 4 ಕಾರ್ಯಕ್ರಮದ ಭಾಗವಾಗಿ ಶುಕ್ಲಾ ಅವರು ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ಬರ್ತಿದ್ದಾರೆ. ಇದು ಎಂಟೈರ್ ಭಾರತೀಯರೆಲ್ಲ ಇವ್ರ ಸಂಬಂಧ ವೇಟ್ ಮಾಡ್ತಾ ಇರುವಂಥ ಒಂದು ಕ್ಷಣ ಅಂತಲೇ ಹೇಳ್ಬೋದು. ಇವರು ತಗೊಂಡು ಬಂದು ಇನ್ಫಾರ್ಮೇಷನ್ ಹೇಳುವಂಥದ್ದನ್ನು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸಾಂಕೇತಿಕವಾಗಿ ಟಿಕೆಟ್ ವಿತರಿಸಿದ ಮುಖ್ಯಮಂತ್ರಿ 500 ಕೋಟಿ ಜನರ ಪ್ರಯಾಣ ಕಂಡ ಶಕ್ತಿ. ಆ್ಯಂಡ್ ಇದಕ್ಕೆ ರಾಜ್ಯ ಸರ್ಕಾರ ಏನೇನೆಲ್ಲ ಹೇಳ್ತಾ ಇದೆ, ಜಾಬ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಮಹಿಳೆಯರಿಗೆ ಉಚಿತವಾಗಿ ಟಿಕೆಟ್ ಕೊಡಲಾಗ್ತಾ ಇದೆ. ಆ್ಯಂಡ್ ಇದರಿಂದ ಮಹಿಳೆಯರ ಬದುಕಿನಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪುರುಷರ ಟಿಕೆಟನ್ನು ಹೆಚ್ಚು ಮಾಡಿ ಮಹಿಳೆಯರ ಟಿಕೆಟ್ನ ಫ್ರೀಯಾಗಿ ಕೊಡುವಂತಹ ಈ ಯೋಜನೆನ ಹೇಗೆ ಫ್ರೀ ಅಂತ ನಿಮಗನ್ಸುತ್ತೆ ಗೈಸ್? ವಾಟ್ ಈಸ್ ಯುವರ್ ಒಪಿನಿಯನ್? ಡೂ ಯು ಥಿಂಕ್ ಈ ಒಂದು ಯೋಜನೆಯಿಂದ ಮಹಿಳಾ ಸಬಲೀಕರಣ ಆಗಿದೆಯಾ? ಹೇಳ್ಬೋದು ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನೆಕ್ಸ್ಟ್, ಸ್ವಯಂ ನಿಯಂತ್ರಣ ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ಸಲಹೆ. ನೋಡ್ರಿ ಗೈಸ್, ಏನಾಗಿದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೌಲ್ಯವನ್ನು ಅರಿತುಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಇವನ್ ಇದು ನಮ್ಮ ದೇಶದೊಳಗೆ ಒಂದು ಕಾಂಟ್ರವರ್ಷಿಯಲ್ ವಿಷಯವಾಗಿದೆ. ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಆ್ಯಂಡ್ 19 ಹೇಳುತ್ತೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ ಅಂತ ಹೇಳುತ್ತೆ. 19(1)A ಹೇಳುತ್ತೆ ರೀಸನಬಲ್ ಡಿಸ್ಟಿಂಕ್ಷನ್ ಅಂತ. ಎಷ್ಟು ಮಾತಾಡ್ಬೋದು, ಎಲ್ಲಿ ತನಕ ಮಾತಾಡಬೇಕು? ಹೂ ನೋಸ್, ಹೂ ಈಸ್ ಗೋಯಿಂಗ್ ಟು ಡ್ರಾ ದ್ಯಾಟ್? ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನೀವೇ ಅರ್ಥಕೊಳ್ಬೇಕು ಅಂತ. ಅರೆ, ಸೊ ಹೌ ಇಟ್ ಈಸ್ ಪಾಸಿಬಲ್? ನೋಡಿ, ನಾಗರಿಕರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೌಲ್ಯವನ್ನು ತಿಳಿದುಕೊಳ್ಳಬೇಕು ಮತ್ತು ಸ್ವಯಂ ನಿಯಂತ್ರಣವನ್ನು ಪಾಲಿಸಬೇಕು. ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಹೇಳ್ತಾ ಇದೆ. ಎದಕ್ಕೆ ಹೇಳಿದೆ ಅಂದರೆ ನೋಡಿ, ಸುಪ್ರೀಂ ಕೋರ್ಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಷೇಪಾರ್ಹ ಪೋಸ್ಟ್ಗಳನ್ನು ನಿಯಂತ್ರಿಸಲು ಮಾರ್ಗಸೂಚಿ ರೂಪಿಸುವುದನ್ನು ಪರಿಗಣಿಸುವುದಾಗಿ ಸೋಮವಾರ ಹೇಳಿದೆ. ಹಿಂದೂ ದೇವತೆಯ ವಿರುದ್ಧ ಎಕ್ಸ್ನಲ್ಲಿ ಆಕ್ಷೇಪಾರ್ಹ ಪೋಸ್ಟ್ ಹಂಚಿಕೊಂಡಿರುವುದಕ್ಕೆ ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರಕರಣಗಳು ದಾಖಲಾಗಿತ್ತವೆ. ಎದುರಿಸುತ್ತಿರುವ ವಜಾಹತ್ ಖಾನ್ ಸಲ್ಲಿಸಿರುವ ಅರ್ಜಿ ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಇದನ್ನು ಕೇಳಿದ್ದಾರೆ. ನೀವು ಯಾಕೆ ಕಾಂಟ್ರವರ್ಸಿ ಚಿತ್ರಗಳನ್ನೇ ಬಿಡಿಸ್ತೀರಿ ಅಂತ ಈ ಒಂದು ವಜಾಹತ್ ಖಾನ್ಗೆ ಕೇಳಿದ್ದಾರೆ. ನಾಗರಿಕರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೌಲ್ಯವನ್ನು ತಿಳಿದುಕೊಳ್ಳಬೇಕು. ಇದು ಉಲ್ಲಂಘನೆಯಾದ ಸಂದರ್ಭದಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳಬಹುದು. ಸರ್ಕಾರದ ಮಧ್ಯ ಪ್ರವೇಶಿಸಲು ಯಾರೂ ಬಯಸುವುದಿಲ್ಲ ಎಂದು ಕೂಡ ನ್ಯಾಯಮೂರ್ತಿ BV ನಾಗರತ್ನ ಅವರು ಹೇಳಿದ್ದಾರೆ. ಇವ್ರಿಗೆ ಇಷ್ಟು ಹೇಳಿಬಿಟ್ಟು ಇವ್ರಿಗೆ ಏನೂ ಶಿಕ್ಷೆ ಕೊಟ್ಟಿಲ್ಲ, ಜಸ್ಟ್ ಹೇಳಿ ವಾರ್ನಿಂಗ್ ಮಾಡಿ ಕಳಿಸಿದ್ದಾರೆ. ಇವ್ರು ಏನು ಮಾಡಿದರು ಅಂದರೆ ವಾಕ್ ಸ್ವಾತಂತ್ರ್ಯವನ್ನು ಏನು ಮಾಡಿದ್ದಾರೆ, ಪ್ರಧಾನಮಂತ್ರಿ ಮೋದಿ ಮತ್ತು RSS ಕಾರ್ಯಕರ್ತರ ಆಕ್ಷೇಪಾರ್ಹ ವ್ಯಂಗ್ಯ ಚಿತ್ರಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡ ಆರೋಪವನ್ನು ಇವರು ಎದುರಿಸ್ತಿದ್ದಾರೆ. ಗೈಸ್, ನಿಮ್ಗೆ ಅನ್ಸೋದಿಲ್ಲ ಇವತ್ತಿನ ಸೋಷಿಯಲ್ ಮೀಡಿಯಾ ಏನು ಬೇಕಾದ ಹೇಳ್ತವೆ, ಏನು ಬೇಕಾದ ಸೋಷಿಯಲ್ ಮೀಡಿಯಾದೊಳಗೆ ಹಾಕ್ತವೆ, ಏನು ಬೇಕಾದ ಅದಕ್ಕೆ ಕಮೆಂಟು ಹಾಕ್ತವೆ. ಐ ಥಿಂಕ್ ಇಟ್ಸ್ ಸೀರಿಯಸ್ ರೆಗ್ಯುಲೇಷನ್ ಈಸ್ ನೀಡೆಡ್ ಅಂತ ನನಗನ್ಸುತ್ತೆ ಗೈಸ್. ಸೊ ಸುಪ್ರೀಂ ಕೋರ್ಟ್ ಅಂತೂ ಕ್ಲಿಯರ್ಲಿ ಹೇಳಿದೆ, ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯವನ್ನು ಸರಿಯಾಗಿ ಅದರ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ಬೇಕಾಬಿಟ್ಟು ಅದನ್ನು ಉಪಯೋಗ ಮಾಡಬಾರ್ದು ಅಂತ. ಸೊ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು. ನೋಡಿ, ಶಿವಮೊಗ್ಗದ ಅಂಬರ್ಗೊಡ್ಲು ಆ್ಯಂಡ್ ಕಳಸವಳ್ಳಿ ನಡುವೆ ಇರುವಂಥ ಶರಾವತಿ ಹಿನ್ನೀರಿಗೆ ನಿರ್ಮಿಸಲಾದ ನೂತನ ತೂಗ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರನ್ನು ಇಡಲಾಗಿದೆ. ಇಷ್ಟೇ ನೆನ್ಪಿಟ್ಕೊಳ್ರಿ. ದಟ್ ಮೇ ಬಿ ನಿಮಗೆ ಎಲ್ಲಾದರೂ ಸ್ಟೇಟ್ ಸರ್ವಿಸ್ ಎಕ್ಸಾಮಲ್ಲಿ ಉಪಯೋಗ ಆಗ್ಬೋದು ಗೈಸ್. ಅಂಥವು ಕೂಡ ಕ್ವಶನ್ ಕೇಳ್ತಿದ್ದಾರೆ. ಇದು ಇತ್ತೀಚೆಗೆ ಎಲ್ಲಿ ನಿರ್ಮಾಣ ಮಾಡಲಾಯಿತು, ಇದರ ಓಪನಿಂಗ್ ಮಾಡಲಾಯಿತು ಅಂಥೇಳಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನೆಕ್ಸ್ಟ್, 5 ಹುಲಿಗಳ ಹತ್ಯೆಗೆ ಕಾರ್ಬೋಪ್ಯೂರಾನ್ ಈ ವಿಷನ ಹಾಕಿ ಆ ಹುಲಿಗಳನ್ನು ಕೊಂದಿದ್ದಾರಂತ ಗೈಸ್. ಈ ವಿಷಯದ ಹೆಸರನ್ನು ಕೂಡ ನೆನಪಲ್ಲಿ ಇಟ್ಕೊಳ್ರಿ, ನಿಮಗೆ ಉಪಯೋಗ ಆಗ್ಬೋದು. ನೆಕ್ಸ್ಟ್, ಮಗು ಗಮನಿಸುತ್ತಿಲ್ಲವೇ? ನೀವು ಗಮನಿಸಿ. ನೋಡಿ, ಆ್ಯಕ್ಚುಲಿ ದೆರ್ ಈಸ್ ಒನ್ ಪ್ರಾಬ್ಲಮ್ ಇನ್ ಕಿಡ್ಸ್ ಗೈಸ್, ದಟ್ ಈಸ್ ADHD
ಸಮಸ್ಯೆ ಇರುವವರಿಗೆ ಸರಿಯಾದ ಕಾಳಜಿ ಮತ್ತು ಚಿಕಿತ್ಸೆ ದೊರೆತರೆ ಅವರು ಸಾಮಾನ್ಯ ಜೀವನವನ್ನು ನಡೆಸಲು ಸಾಧ್ಯ. ಓಕೆ, ಇದರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇರಬೇಕು. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದೊಳಗೆ ಮಕ್ಕಳು ನಡೀತಾರೆ, ಬಟ್ ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ಅಬ್ಸರ್ವ್ ಮಾಡೋದು ಭಾಳ ಸರ್ತಿ ಪೇರೆಂಟ್ಸ್ ಫೇಲ್ ಆಗ್ತಾರೆ ಗೈಸ್. ಮಕ್ಕಳ ಆಟ ಪಾಠ ನೋಡಲು ಚೆಂದ, ಅವರ ಚಟುವಟಿಕೆಗಳಲ್ಲಿ ನಮ್ಮಲ್ಲಿಯೂ ಕೂಡ ಚೈತನ್ಯವನ್ನು ಹುಟ್ಟಿಸುತ್ತೆ, ಇದೆಲ್ಲ ಓಕೆ. ಆದರೆ ಏನಿದು ADHD ನೋಡಿ, ಗಮನದ ಕೊರತೆ ಮತ್ತು ಅತಿ ಸಕ್ರಿಯತೆಯ ಅಸ್ವಸ್ಥತೆ ಒಂದು ನಗರಗಳಿಗೆ ಸಂಬಂಧಪಟ್ಟ ವೈದ್ಯಕೀಯ ಸ್ಥಿತಿಯಾಗಿದೆ. ಓಕೆ, ಇದೊಂದು ನರಗಳಿಗೆ ಸಂಬಂಧಪಟ್ಟ ವೈದ್ಯಕೀಯ ಸ್ಥಿತಿಯಾಗಿದೆ. ಇಂಥ ಸ್ಥಿತಿಯಲ್ಲಿ ಇರುವವರಿಗೆ ಗಮನವನ್ನು ಕೇಂದ್ರೀಕರಿಸುವುದು, ಓಕೆ, ಆ ವೇಗವನ್ನು ನಿಯಂತ್ರಿಸುವುದು ಅಥವಾ ತಮ್ಮ ವಯಸ್ಸಿಗೆ ತಕ್ಕಂತೆ ವರ್ತಿಸುವುದು ಕಷ್ಟವಾಗುತ್ತದೆ. ಇದು ಮಕ್ಕಳು ಮತ್ತು ವಯಸ್ಕರಲ್ಲಿ ಕಂಡುಬರುತ್ತದೆ. ಆದರೂ ಇದನ್ನು ಸಾಮಾನ್ಯವಾಗಿ ಬಾಲ್ಯದಲ್ಲಿಯೇ ಗುರುತಿಸಬಹುದಾಗಿರುತ್ತದೆ. ಓಕೆ, ಸೊ ಮಗಳಿಗೆ ಅಥವಾ ಮಗನಿಗೆ ಯಾವುದರ ಮೇಲೂ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿಲ್ಲ. ಈ ಮಗು ಯಾವಾಗಲೂ ಅತಿಯಾಗಿ ಚಟುವಟಿಕೆಯಿಂದ ಇರುತ್ತದೆ. ಇಂತಹ ಮಾತುಗಳನ್ನು ಕೇಳುತ್ತಿರ್ತೇವೆ. ಪೇರೆಂಟ್ಸ್ ಹೇಳ್ತಿರ್ತಾರೆ, ಹಿಂಗೆ ಮಾಡ್ತವೆ ನಮ್ಮ ಮಕ್ಕಳು, ಈ ಥರ ಎಲ್ಲ ಆಗ್ತದೆ ಅಂತ. ಓಕೆ, ಅಂದರೆ ಇವರು ಲೈಕ್ ದೇ ಆರ್ ಅಹೆಡ್ ದೆನ್ ಅದರ್ ಕಿಡ್ಸ್, ಲೈಕ್ ಬೇರೆ ಮಕ್ಕಳಿಗಿಂತನೂ ಮುಂದೆ ಇರ್ತಾರೆ. ಓಕೆ, ಆಮೇಲೆ ಇವ್ರಿಗೆ ನೀವೇನು ಹೇಳ್ತಿರ್ತೀರಿ, ಆ ಮಗು ಏನೋ ಮಾಡ್ತಿರುತ್ತೆ. ಈ ಥರದ ಒಂದು ಸಮಸ್ಯೆ ಇರುತ್ತೆ. ದೇಶದಲ್ಲಿ 5% ಶಾಲಾ ಮಕ್ಕಳು ADHD ಇಂದ ಬಳಲುತ್ತಾರೆ. ಆದರೆ ಅದರಲ್ಲಿ 90% ಮಕ್ಕಳು ರೋಗ ನಿರ್ಧಾರ ಆಗದೆ ಅವರೆಲ್ಲರೂ ಓಕೆ ಶಿಸ್ತಿಲ್ಲದವರು ಎಂಬ ಕಳಂಕಕ್ಕೂ ಕೂಡ ಒಳಗಾಗ್ತಾರೆ. ನೋಡಿ, ಅವ್ರಿಗೆ ನೀವು ಹೇಳಿರ್ತೀರಿ, ಈ ಟವಲ್ನ ಒಯ್ದು ಅಲ್ಲಿಡು, ಈ ಪಾತ್ರೆನ ತಂದಿಡು, ನೀರು ಕುಡಿದ ಮೇಲೆ ಪಾತ್ರೆನ ತಂದಿಲ್ಲಿಡು ಅಂತ ಹೇಳಿರ್ತೀರಿ. ಅವ್ರು ಇಡೋದಿಲ್ಲ, ಅಲ್ಲೇ ಇಟ್ಟಿರ್ತಾರೆ. ಅಗೇನ್ ಆ್ಯಂಡ್ ಅಗೇನ್ ಹೇಳಿದ ಮೇಲೂ ಹಂಗೆ ಮಾಡ್ತಿರ್ತಾರೆ. ಓಕೆ, ದಟ್ ಈಸ್ ದ ಇಶ್ಯೂ. ಸಣ್ಣ ಒಂದು ವಿಷಯ, ಬಟ್ ಇದು ಒಂದು ರೋಗ ಆಗಿದೆ ಗೈಸ್. ನೋ ನೀಡ್ ಟು ವರಿ, ಬಟ್ ಇದು ಅದನ್ನು ಕರೆಕ್ಟ್ ಮಾಡ್ಬೋದು. ಯಾವ ಚಟುವಟಿಕೆ ಬಗ್ಗೆಯೂ ಕೂಡ ಅವರು ಗಮನ ಕೇಂದ್ರೀಕರಿಸುವುದು ಕಷ್ಟ. ಅತಿಯಾದ ಚಟುವಟಿಕೆ ಅಥವಾ ಆವೇಗದ ನಡವಳಿಕೆ, ನೀವು ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತಾರೆ, ಉಳ್ಕಿದ್ರೊಳಗೆಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತದೆ. ಹಿಡಿದ ಕೆಲಸವನ್ನು ಪೂರ್ಣಗೊಳಿಸುವುದು ಇವು ಪ್ರಮುಖ ಲಕ್ಷಣಗಳು. ಓಕೆ, ಸೊ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಲಹೆಗಳು ಕೂಡ ಇದ್ದಾವೆ. ಸಾಮಾಜಿಕ ಜಾಗೃತಿ ಇರಬೇಕು, ಪೋಷಕರ ಪಾತ್ರ ಇಂಪಾರ್ಟೆಂಟ್. ಶಿಕ್ಷಕರು ಇದನ್ನು ಗುರುತಿಸಿ ಮಕ್ಕಳಿಗೆ ತರಗತಿಯಲ್ಲಿ ಅವ್ರನ್ನ ಸರಿಯಾಗಿ ಗೈಡ್ ಮಾಡಬೇಕು. ಸೊ ಈ ಥರ ಮಾಡಿದಾಗ ಆ ಮಕ್ಕಳು ಅದರಿಂದ ಹೊರಗೆ ಬರ್ಬೋದು. ಇದು ಒಂದು ರೋಗ. ಇದು ಬರೀ ಈಗಿರುವಂಥ ಮಕ್ಕಳಲ್ಲ, ಸಾಧಕರಲ್ಲೂ ಗ್ರೇಟ್ ಸಾಧಕರು ಅಂತ ಏನಿದ್ರು ಐನ್ಸ್ಟೈನ್, ಓಕೆ, ಆಮೇಲೆ ಮೈಕೆಲ್ ಫಿಲಿಪ್ಸ್ ಆ್ಯಂಡ್ ಇವ್ರ ಹತ್ರನೂ ಕೂಡ ಇಂಥ ಒಂದು ಸಮಸ್ಯೆ ಇತ್ತು. ಆದರೆ ಅವರು ಅದನ್ನು ಪಾಸಿಟಿವ್ ಆಗಿ ತಗೊಂಡು ಆ್ಯಂಡ್ ಆ ಜೀವನದೊಳಗೆ ಸಾಧನೆ ಮಾಡಿ ತೋರಿಸಿದ್ದಾರೆ. ಹಾಗೆ ಈ ಮಕ್ಕಳ ಹತ್ರ ಅಷ್ಟು ಕ್ಷಮತೆ ಇರುತ್ತೆ, ಆದರೆ ಅದನ್ನು ಸರಿಯಾಗಿ ನಿಭಾಯಿಸೋಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆಗಬೇಕು. ಓಕೆ, ತಪ್ಪು ನಂಬಿಕೆ ವಾತ್ಸವ. ADHD ಬಗ್ಗೆ ತಪ್ಪು ನಂಬಿಕೆ. ಗರ್ಭವತಿ ಇದ್ದಾಗ ತಾಯಿ ತಂಬಾಕು ಧೂಮಪಾನ ಅಂತ ಹೇಳ್ತಾರೆ. ಹಾಗೇನೂ ಇಲ್ಲ. ಸಮಸ್ಯೆಗೆ 80% ವಂಶವಾಹಿ ಕಾರಣ ಇರುತ್ತದೆ. ಹುಟ್ಟುವಾಗಲೇ ಇರುವ ಮೆದುಳಿನ ದೋಷವೂ ಕೂಡ ಕಾರಣ ಆಗ್ತದೆ. ಆಮೇಲೆ ಚಿಕಿತ್ಸೆ ಇಲ್ಲದಿದ್ದಾಗ ಸಮಸ್ಯೆ ಹದಗೆಡುತ್ತದೆ. ಖಿನ್ನತೆ ಇನ್ನಿತರ ಸಮಸ್ಯೆಗೆ ಒಳಗಾಗ್ತಾರೆ. 60% ರೋಗಿಗಳಲ್ಲಿ ವಯಸ್ಸಾದ ಮೇಲೂ ಕೂಡ ಈ ಸಮಸ್ಯೆ ಉಳಿಯುತ್ತದೆ. ಓ ಗಾಡ್, ದಿಸ್ ಈಸ್ ಸ್ಕೇರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ ಬಂದಿದೆ, ಚರ್ಮದ ತುರಿಕೆಗೆ ಹಲವಾರು ಕಾರಣಗಳು. ನಾನು ಜಸ್ಟ್ ಕಾರಣಗಳನ್ನ ಹೇಳ್ತೀನಿ ಗೈಸ್, ನಿಮಗೆ ಇವು ಹೆಲ್ತ್ ಸಂಬಂಧ ಕೂಡ ಉಪಯೋಗ ಆಗ್ತವೆ. ಇಸುಬು ಇದು ಭಾಳ ಸರ್ತಿ ಈ ಒಂದು ಚರ್ಮ ರೋಗದ ಸಮಸ್ಯೆಗೆ ಒಳಗಾದಾಗ ಗೊತ್ತಾಗೋದಿಲ್ಲ ನಮಗೆ, ಆದರೆ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಪಿತ್ತ ಜನಾಂಗದ ಕಾಯಿಲೆ, ಮೂತ್ರಪಿಂಡಗಳ ಕಾಯಿಲೆ, ಮಧುಮೇಹ, ರಕ್ತಹೀನತೆ, ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳು ಮೊದಲಾದ ಆಂತರಿಕ ಕಾಯಿಲೆಗಳಿಂದಲೂ ಕೂಡ ಚರ್ಮದ ತುರಿಕೆಯಾಗುತ್ತದೆ. ಯಾವ್ಯಾವೆಲ್ಲ ಕಾರಣದಿಂದ ಆಗ್ತದೆ. ಇಶುಬ್ ಅಂದರೆ ಏನು, ಸೋರಿಯಾಸಿಸ್ ಅಂದರೆ ಏನು, ಓಕೆ, ಒಣ ಚರ್ಮ ರೋಗ ಅಂದರೆ ಏನು,
ಗರ್ಭಿಣಿಯರಲ್ಲಿ ತುರಿಕೆ ಆಗೋದು, ಆಂತರಿಕ ಕಾರಣಗಳಿಂದ ಆಗೋದು. ಓಕೆ, ಯಾವೆಲ್ಲ ಆಗ್ತವೆ ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ದೀಸ್ ಆರ್ಟಿಕಲ್ಸ್. ನಾನು ಗ್ರೂಪ್ ಒಳಗೆ ಹಾಕಿರ್ತೀನಿ. ಪರಿಹಾರ ಮತ್ತು ನಿವಾರಣೋಪಾಯಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ. ಔಷಧಗಳನ್ನು, ಈವನ್ ಕೆಲವೊಂದು ಮೆಡಿಸಿನ್ ತೊಗೊಂಡ್ರೂ ಕೂಡ ಆ ಮೆಡಿಸಿನಿಂದ ಸೈಡ್ ಎಫೆಕ್ಟ್ ಆಗಿ ಚರ್ಮ ರೋಗಗಳು ಬರುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಓಕೆ, ಆ್ಯಂಡ್ ಎಸ್, ಅದ್ರ ಬಗ್ಗೆ ಹೆಲ್ತ್ ಬಗ್ಗೆ ಕೂಡ ಆರ್ಟಿಕಲ್ ಬಂದಿತ್ತು, ನೀವು ನೋಡ್ಬೋದು. ಇವತ್ತಿನ ಸುಭಾಷಿತನ ನೋಡಬೇಕು ಅಂದರೆ, ಸೋಲುವುದನ್ನು ಕಲಿಸಿ ಅಂತೆಯೇ ಗೆಲುವಿನ ಸಂತಸವನ್ನು ಕೂಡ ಕಲಿಸಿ. ಸೋಲುವುದನ್ನು ಕಲಿಸ್ಬೇಕು, ಆಮೇಲೆ ಗೆದ್ದ ಮೇಲೆ ಹೆಂಗೆ ಸಂತಸ ಆಗುತ್ತೆ ಅನ್ನೋದನ್ನು ಕೂಡ ಕಲಿಸ್ಬೇಕು ಅಂತ. ಓಕೆ, ದ್ಯಾಟ್ ಈಸ್ ಅಬ್ರಹಾಂ ಲಿಂಕನ್. ನೋಡಿ, ಕೃತಕ ಬುದ್ಧಿಮತ್ತೆ ಆಧಾರಿತ ಕೃಷಿ ಸ್ಫೂರ್ತಿದಾಯಕ ಹೆಜ್ಜೆಯ ಪ್ರಯೋಗ. ನಿನ್ನೆ ಕಂಪ್ಲೀಟ್ ಆರ್ಟಿಕಲ್ ಬಂದಿತ್ತು, ಹೇಳೀನಿ. ಇವತ್ತು ಕೆಲವೊಂದಿಷ್ಟು ಪಾಯಿಂಟ್ ಹೇಳ್ತೀನಿ. ಕೃಷಿ ಭಾರತದ ಬೆನ್ನೆಲುಬಾಗಿದೆ ಗೈಸ್. ರೈತರು ನಮ್ಮ ದೇಶಕ್ಕೆ ಬಹಳಷ್ಟು ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತಿನವರೆಗೂ ನಮ್ಮ ದೇಶದೊಳಗೆ ಮೋರ್ ದೆನ್ 60% ಆಫ್ ದಿ ಪೀಪಲ್ ಕೃಷಿ ಕ್ಷೇತ್ರವನ್ನೇ ನಂಬಿ ಜೀವನವನ್ನು ಮಾಡ್ತಿದ್ದಾರೆ. ಇಲ್ಲಿ ರೈತರ ಒಂದು ಕೃಷಿ ನೀತಿ ನಿರೂಪಣೆಗೆ ನೆರವಾಗಲಿ ಅಂಥೇಳಿ, ರೈತರ ಆದಾಯ ದ್ವಿಗುಣಗೊಳ್ಳಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಈ ಒಂದು ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗ ಮಾಡುವಂಥ ಸಮಯ ಬಂದಿದೆ ಅನ್ನೋ ಕಾರಣಕ್ಕಾಗಿ ಕೃಷಿ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ದ್ಯಾಟ್ ಈಸ್ ವೆರಿ ಗುಡ್ ಡಿಸಿಷನ್. ಓಕೆ, ಇಂಥದ್ದೇ ಒಂದು ರಾಯಚೂರು ಯೂನಿವರ್ಸಿಟಿಯಲ್ಲಿ 2025-26ನೇ ಸಾಲಿನಲ್ಲಿ ಭತ್ತದ ಬೆಳೆಯಲ್ಲಿ ತಂತ್ರಜ್ಞಾನದ ಮಾದರಿ, ಓಕೆ, ಟೆಕ್ ಅಳವಡಿಕೆ ಮಾಡಿಸಲು ಬಳ್ಳಾರಿ, ದಾವಣಗೆರೆ, ಮಂಡ್ಯ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸ್ಯಾಪ್ ತಂತ್ರಾಂಶ ಕೀಟದಿಂದ ಉಂಟಾಗುವ ರೋಗಗಳನ್ನು ನಿವಾರಿಸುವ ಮೂಲಕ, ಓಕೆ, ಅದು ಅಷ್ಟೇ ಅಲ್ಲ, ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲು ಕೂಡ ಇವು ನೆರವಾಗಿದ್ದಾವೆ. ಓಕೆ, ಸೊ ಅಂದರೆ ಮನುಷ್ಯ ಒಂದು ವಾರ ಮಾಡುವಂಥ ಕೆಲಸನ 1 ನಿಮಿಷದೊಳಗೆ ಮಾಡುವಷ್ಟು ಕೆಪ್ಯಾಸಿಟಿ ಇವಕ್ಕಿದ್ದಾವೆ. ಕೀಟಗಳನ್ನು ಕಂಡು ಹಿಡಿಯೋದಾಗಿರಲಿ, ಆಮೇಲೆ ಔಷಧಗಳನ್ನು ಸಿಂಪಡಣೆ ಮಾಡೋದಾಗಿರಲಿ, ಆಮೇಲೆ ಗೊಬ್ಬರಗಳನ್ನು ಸಿಂಪಡಣೆ ಮಾಡೋದಾಗಿರಲಿ, ಡ್ರೋನ್ಗಳ ಮೂಲಕ ಕೃಷಿ ಕೆಲಸಗಳನ್ನು ನಿಖರವಾಗಿ ಮತ್ತು ಬೇಗ ಮಾಡೋದಾಗಿರ್ಬೋದು. ಮಳೆಯ ಕಣ್ಣಾಮುಚ್ಚಾಲೆಯಿಂದಾಗಿ ಬಿತ್ತನೆಗೆ ಏನೇನು ಸಮಸ್ಯೆ ಆಗ್ಬೋದು, ಮುನ್ನೆಚ್ಚರಿಕೆಯಾಗಿ ಇನ್ನು ಮುಂದಿನ 1 ವಾರದೊಳಗೆ ಯಾವ ಥರ ಮಳೆ ಆಗುತ್ತೆ, ಯಾವ ಥರ ನಿಮಗೆ ಯಾವ ಥರ ಬೆಳೆಗಳನ್ನು ಬೆಳಿಬೋದು, ನಮ್ಮ ದೇಶದೊಳಗೆ ಯಾವ ಬೆಳೆ ಬೆಳೀತಿದ್ದಾರೆ ಈ ಸೀಸನ್ ಒಳಗೆ, ಬೇರೆ ದೇಶದೊಳಗೆ ಯಾವ ಬೆಳೆ ಬೆಳೀತಿದ್ದಾರೆ ಅನ್ನುವಂತಹ ಎಲ್ಲ ಇನ್ಫಾರ್ಮೇಷನ್ನು ಕೊಡುವಂತಹ, ಮತ್ತು ನೀವು 1 ಎಕರೆ ಹೊಲದಲ್ಲಿ ಎಷ್ಟು ಕ್ವಿಂಟಲ್ ಬೆಳೆನ ಬೆಳಿಬಹುದು, ಇಂಥ ರೈತರಿಗೆ ಬೇಕಾದಂಥ ಈ ಕೃಷಿ ಸೇವಾ ಕೇಂದ್ರಗಳು ನೆರವಿಗೆ ಬರ್ತಾ ಇರೋದು. ಈವನ್ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಮತ್ತು ಪ್ರಕೃತಿ ಅಲ್ಲಿ ಆಗುವಂಥ ಬದಲಾವಣೆಗಳಿಗೆ ತಕ್ಕಂತೆ ಬೆಳೆಗಳನ್ನು ಬೆಳೀಲಿಕ್ಕೆ ಇದು ಹೆಚ್ಚು ನಮಗೆ ಸಹಕಾರಿಯಾಗುತ್ತೆ. ವಿಶ್ವದಾದ್ಯಂತ ಈ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗ ಮಾಡ್ತಿದ್ದಾರೆ ಆಲ್ರೆಡಿ. ನಮ್ಮ ಕಡೆನೂ ಕೂಡ ನಮ್ಮ ರೈತರಿಗೂ ಕೂಡ ಇದು ಕೊಟ್ಟಿದ್ದು ಒಂದು ಉತ್ತಮವಾದಂಥ ನಿರ್ಧಾರ ಆಗಿದೆ. ಆದರೆ ಒಂದೇ ಏನು ಅಂದರೆ, ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಓಕೆ, ರೈತರಿಗೆ ಇದ್ರ ಬಗ್ಗೆ ಸರಿಯಾದಂಥ ಅವೇರ್ನೆಸ್ ಮೂಡಿಸಿದ್ದೇ ಆದರೆ ದಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್. ಓಕೆ, ಇದು ಪೊಲಿಟಿಕಲ್ ಆರ್ಟಿಕಲ್ ಇದೆ ಗೈಸ್, ನಾನು ಅದಕ್ಕೆ ಆರ್ಟಿಕಲ್ನ ನಿಮಗೆ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಿದೆ, ನಮಗೆ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಒಲವಿನ ಕೊಳಕ್ಕೆ ಎಸೆಯಬಹುದೇ ಕಲ್ಲು ಅನ್ನುವಂಥ ಒಂದು ಆರ್ಟಿಕಲ್ ಬಂದಿದೆ. ಎದಕ್ಕೆ ಬಂದಿದೆ? ಮದುವೆ ಮುರಿದುಕೊಳ್ಳುವವರು ಹೆಚ್ಚುತ್ತಿರುವುದು ಹಾಗೂ ಗಂಡ ಹೆಂಡತಿ ಪರಸ್ಪರ ಕೊಂದುಕೊಳ್ಳುವ ಹಂತಕ್ಕೆ ಹೋಗುತ್ತಿರುವುದು ಕಳವಳಕಾರಿಯಾದಂಥ ಒಂದು ವಿಷಯ. ಎಸ್ ಗೈಸ್, ಈ ವಿಷಯಗಳನ್ನೇ ಕೆಲವೊಂದಿಷ್ಟು ಮೀಡಿಯಾಗಳು, ಯೂಟ್ಯೂಬ್ ಚಾನಲ್ಗಳು ಬರೀ ಯಾರ್ದೋ ಅನೈತಿಕ ಸಂಬಂಧನ ತೋರಿಸೋದು, ಇಲ್ಲ ಅಂದರೆ ಗಂಡ ಹೆಂಡ್ತಿನ ಕೊಲೆ ಮಾಡಿದ್ದು, ಹೆಂಡ್ತಿ ಗಂಡನನ್ನು ಬಿಟ್ಟು ಫ್ರೆಂಡ್ ಜೊತೆ ಓಡಿ ಹೋಗಿದ್ದು, ಇಂಥ ಅನಾಪ್ಸ್ ತೋರಿಸಿ ಈವನ್ ಯಾರು ಸೀರಿಯಸ್ ಆಗಿ ಏನೋ ಮಾಡ್ಕೋತ ಕೂತಿರ್ತಾರೆ, ಓದ್ತಿರ್ತಾರೆ, ಬರಿತಿರ್ತಾರೆ, ಅಂಥವ್ರನ್ನು ಡಿಸ್ಟರ್ಬ್ ಮಾಡುವಂಥ ಕಾಲ ಇವತ್ತಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇವುಗಳಿಂದ ಮಕ್ಕಳನ್ನು ಸೇವ್ ಮಾಡೋದು ಒಂದು ದೊಡ್ಡ ಕೆಲಸ ಆಗಿದೆ. ಬಿಕಾಸ್ ಮಕ್ಕಳು ನೀವು ಬೇಕಾದ ಹೇಳಿದ್ದನ್ನು ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ, ಇನ್ನೊಬ್ಬರನ್ನ ನೋಡಿ ಕಲಿತಿರ್ತವೆ. ಬರೀ ಮೀಡಿಯಾದೊಳಗೆ ಇಂಥವು ತೋರಿಸಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ. ಆ್ಯಂಡ್ ಇವತ್ತು ಮೈಂಡ್ಲೆಸ್ ಆಗಿ ಗಂಡ ಹೆಂಡತಿ ಇದ್ದವರು ಡೈವರ್ಸ್ ಆದರೆ ಅದನ್ನು ಸೋಷಿಯಲ್ ಮೀಡಿಯಾದೊಳಗೆ ಹೇಳ್ಕೊಂಡು ಪ್ರಚಾರ ಮಾಡ್ತಿದ್ದಾರೋ ಅಥವಾ
ನಾವೇನೋ ದೊಡ್ಡ ಘನಂದಾರಿ ಕೆಲಸ ಮಾಡಿದ್ವಿ ಅನ್ನೋ ಹಂಗೆ ಅವ್ರು ತೋರಿಸ್ತಿದಾರೋ ಅದಕ್ಕೆ ಇಡಿಯಾಟಿಕ್ ಪೀಪಲ್ ಸೋ ಮೆನಿ ಕಮೆಂಟ್ಸ್ ಹಾಕ್ತವೆ. ತಮ್ಮ ಮದುವೆನೂ ಆಗಿರಂಗಿಲ್ಲ, ಅವ್ರಿಗೆ ಯಾರು ಹೆಣ್ಣು ಕೊಡಂಗಿಲ್ಲ, ಅವ್ರಿಗೆ ಅಥವಾ ಗಂಡು ಸಿಗಂಗಿಲ್ಲ, ಆದರೆ ಅವ್ರು ಇನ್ನೊಬ್ರಿಗೆ ಕಮೆಂಟ್ ಹಾಕಿ ಕೂತ್ಕೊಂಡಿರ್ತವೆ, ನಿನಗೆ ಹೀಗೆ ಆಗಬೇಕಾಗಿತ್ತು, ಅದು ಆಗಬೇಕಾಗಿತ್ತು. ಸಿ, ಯಾವ ಥರ ಸಂಬಂಧಗಳಿದ್ದು ಕಾಲ ಬದಲಾಗಿಲ್ಲ, ನಾವು ಒಪ್ಪೋದಿಲ್ಲ. ಕಾಲ ಬದಲಾಗಿದೆ ಸರ್, ಇವತ್ತು ಕಾಲ ಬದಲಾಗಿದೆ ಅಂತ ಯಾರು ಹೇಳ್ತಾರೆ? ಕಾಲ ಬದಲಾಗಿಲ್ಲ, ಮನುಷ್ಯರು ಬದಲಾಗಿದ್ದಾರೆ, ನಾವು ಬದಲಾಗಿದ್ದೀವಿ ಅಷ್ಟೇ. ಕಾಲ ಹೆಂಗೆ, ಸಮಯ ಹೆಂಗಿದೆ ಹಾಗೇ ಇದೆ, ಆದರೆ ಮನುಷ್ಯರು ಬದಲಾಗಿದ್ದಾರೆ. ಸಿ, ಹಳೆಯ ಗೀತೆಯನ್ನು ಇವರು ಬರೀತಾರೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಉಳಿಸಿಕೊಂಡೆವು ನಾವು ಅದಕ್ಕೋ ಇದಕ್ಕೋ ಎದಕ್ಕೋ. ವರಕವಿ ಬೇಂದ್ರೆಯವರ ಸಾಲುಗಳು. ಸಿ, ಗಂಡ ಹೆಂಡತಿಯ ನಡುವೆ ಒಲವೇ ಒಂದು ಬದುಕು, ನಮ್ಮ ಬದುಕೇ ಒಲವು, ಪ್ರೀತಿಯೇ ನಮ್ಮ ಬದುಕು ಅನ್ನೋ ಹಾಗೆ ಬದುಕುವಂಥ ಒಂದು ಸಂದರ್ಭ ಇತ್ತು. ಇವತ್ತು ಇದು 99.99% ಹಾಳಾಗೋಗಿದೆ. ಇವತ್ತು ದುಡ್ಡೇ ಎಲ್ಲ ಒಲವು ಆಗಿದೆ, ಎಲ್ಲ ಬದುಕು ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾರಾದರೂ ಹಂಗೆ ಬದುಕ್ತಿದ್ರೆ ನಿಮ್ಮ ಪ್ರೀತಿಯಿಂದ ಹೊಟ್ಟೆ ತುಂಬೋದಿಲ್ಲ, ನಿಮ್ಮ ಪ್ರೀತಿಯಿಂದ ನೀವು ಸೊಸೈಟಿಯೊಳಗೆ ಹೆಸರು ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಮೂರ್ಖರಿದ್ದಾರೆ. ಆದರೆ ಇಬ್ಬರು ವ್ಯಕ್ತಿಗಳು ಮದುವೆ ಆಗಿದ್ದಾರೆ ಅಂದರೆ ಅವ್ರ ನಡುವೆ ಪ್ರೀತಿ ಇರೋದು ತುಂಬ ಅವಶ್ಯಕವಾಗಿದೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಮಾಡುವಂಥ ಅವಶ್ಯಕತೆ ಇರುತ್ತೆ. ಆಮೇಲೆ ಇಲ್ಲಿ ಮದುವೆ ಆಗಿದ್ದಾರೆ ಅಂದರೆ ಗಂಡನೂ ಪರ್ಫೆಕ್ಟ್ ಅಲ್ಲ, ಹೆಂಡತಿನೂ ಪರ್ಫೆಕ್ಟ್ ಅಲ್ಲ. ನನ್ನ ಹತ್ರನೂ ಸಮಸ್ಯೆ ಇದ್ದಾವೆ, ನಿನ್ನ ಹತ್ರನೂ ಸಮಸ್ಯೆ ಇದ್ದಾವೆ. ಇಬ್ಬರು ಸಮಸ್ಯೆನ ಒಬ್ಬರೊಬ್ಬರು ಒಪ್ಕೊಂಡು ನನಗೆ ನೀ ಸಹಾಯ ಮಾಡು, ನಿನಗೆ ನಾ ಸಹಾಯ ಮಾಡ್ತೀನಿ ಅಂತ ಜೀವನ ಕಳೆಯೋದು ಬಿಟ್ಟು ಇವತ್ತಿನ ಯುವಕ ಯುವತಿಯರು ಆಮೇಲೆ ಶಿಕ್ಷಣ ಅನ್ನೋದು ನಮಗೆ ಹೆಂಗೆ ಬದುಕಬೇಕು ಅನ್ನೋದನ್ನು ಮೊದಲು ಕಲಿಸ್ಬೇಕೇ ಹೊರತು ಆಮೇಲೆ ಶಿಕ್ಷಣ ಪಡೆದ ಮೇಲೆ ನಮಗೆ ಬಾಗೋದನ್ನು ಕಲಿಸ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದನ್ನು ಕಲಿಸ್ಬೇಕು. ಅದನ್ನು ಬಿಟ್ಟು ಈ ಇವತ್ತಿನ ಶಿಕ್ಷಣ ತೆಗೆದುಕೊಂಡಾಗ ನಾನು ಆ ಜಾಬ್ ಮಾಡ್ತೀನಿ, ನಾನು ಅಷ್ಟು ಸ್ಯಾಲ್ರಿ ತೊಗೋತೀನಿ, ನಾನು ಹಂಗದೀನಿ ಹಿಂಗದೀನಿ ಅನ್ನುವಂಥ ಒಂದು ಈಗೋ ಮತ್ತೆ ನಮ್ಮ ಹತ್ರ ಸೊಕ್ಕು ಬರ್ತಾ ಇದೆ. ದಟ್ ಈಸ್ ವೆರಿ ವೆರಿ ಡೇಂಜರಸ್. ಸಂಬಂಧಗಳಲ್ಲಿ ಹಾಳಾಗಲಿಕ್ಕೆ ಇದು ಮೂಲ ಕಾರಣ ಆಗ್ತಿದೆ. ಓಕೆ, ನೋಡಿ, ಸೊ ಇವೆಲ್ಲ ಜೀವಂತ ನಿದರ್ಶನಗಳು, ಈಗ ಕಾಣುವುದೇ ಕಷ್ಟ. ಒಲವೇ ಜೀವನ ಸಾಕ್ಷಾತ್ಕಾರ ಎನ್ನುವ ಹಾಡವು ಕೂಡ ಜ್ಞಾಪಕ ಚಿತ್ರಕಲೆ, ಓಕೆ, ಎಲ್ಲಷ್ಟೇ ಉಳಿದು ಹೋಗಿದೆ. ಒಲವು ಒಡಕಾಗಿ ದಾಂಪತ್ಯ ಹಳೆ ತಪ್ಪುತ್ತಿರುವ ಪ್ರಸಂಗಗಳು ಪ್ರತಿದಿನ ವರದಿ ಆಗ್ತಾ ಇದ್ದಾವೆ. ಇತ್ತೀಚೆಗೆ ಆದಂಥ ಕೆಲವೊಂದಿಷ್ಟು ವರದಿಗಳನ್ನು ಕೂಡ ಇವರು ಕೊಡ್ತಾರೆ. ಮದುವೆಯಾದ 3 ತಿಂಗಳಿಗೆ ಪತಿಯನ್ನು ನದಿಗೆ ತಳ್ಳಿದ ಪತ್ನಿ, ಬರೀ ಇಂಥವು. ಓಕೆ, ಪತಿಯನ್ನು ನದಿಗೆ ತಳ್ಳಿದ ಪತ್ನಿ, ಇಲ್ಲವೇ ಹೆಂಡತಿಯನ್ನು ಚುಚ್ಚಿ ಕೊಲೆ ಮಾಡಿದ ಗಂಡ. ಈ ಪೇಪರ್ನಾಗ ಬರ್ತವೆ, ಮೀಡಿಯಾದೊಳಗಂತೂ ಕೆಲವೊಂದು TV ಚಾನಲ್ ಅಂತೂ ಇದನ್ನೇ ತೋರಿಸ್ತಾರೆ. ಓಕೆ, ಇಬ್ಬರು ಸಖಿಗೀತೆಯನ್ನು ಓದಿಕೊಂಡವರಲ್ಲ, ಓಕೆ, ಸಖ್ಯದ ಆಖ್ಯಾನವನ್ನು ಅನುಭವದಿಂದ ದಕ್ಕಿಸಿಕೊಂಡವರು ಅಲ್ಲ, ಒಂದಾಗಿ ಬೆರೆತು ಸಮರಸದಿಂದ ಬಾಳಬೇಕಾದ ಕುಟುಂಬದಲ್ಲಿ ಒಬ್ಬರನ್ನ ಇನ್ನೊಬ್ಬರು ಕೊಲೆ ಮಾಡುವಂಥ ಮತ್ತು ಜೈಲು ಸೇರುವಂಥ ಉದಾಹರಣೆಗಳಿದ್ದಾವೆ. ಓಕೆ, ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಯಾವುದು ಹರಪ್ಪ ನಾಗರಿಕತೆ ಅಂತ ನಾವು ನಾಗರಿಕತೆ ಓದ್ತೀವಿ. ನಾಗರಿಕತೆಯ ಲಕ್ಷಣ ಏನು? ಒಬ್ಬರನ್ನ ಇನ್ನೊಬ್ಬರು ರಿಸ್ಪೆಕ್ಟ್ ಇಂದ ಕಾಣಬೇಕು. ಎಸ್, ನಾವು ಇಬ್ಬರಿದ್ದಾಗ ಇಬ್ಬರು ಒಂದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಆದರೆ ರೆಸ್ಪೆಕ್ಟಿಂದ ಕಾಣಬೇಕು. ಆಮೇಲೆ ಒಬ್ಬರು ಯಾರೋ ಅದಕ್ಕೆ ಅತಿರೇಕಕ್ಕೆ ಹೋಗಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ. ಎಸ್, ವಿ ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಇವತ್ತಿನ ಯುವ ಪೀಳಿಗೆಯಲ್ಲಿ ಇದು ಬಹಳ ಕಡಿಮೆ ಆಗ್ತಾ ಇದೆ. ಮೇ ಬಿ ಈ ಫಾಸ್ಟ್ ಇರುವಂಥ ಸಮಯದೊಳಗೆ ನಾವು ಇದರೊಳಗೆ ಅಷ್ಟು ಅಪ್ಡೇಟ್ ಆಗಲಿಕ್ಕಿಲ್ಲ. ಅದಕ್ಕೇ ಇಂಥ ಪ್ರಕರಣಗಳು ಹೆಚ್ಚಿಗೆ ಆಗ್ತಿದ್ದಾವೆ. ರೀಸೆಂಟ್ ಆಗಿ ನೀವು ನೋಡಿ, ಸೈನಾ ನೆಹ್ವಾಲ್ ಅವರು ಡಿವೋರ್ಸ್ ಕೇಸ್ನ ಅನೌನ್ಸ್ ಮಾಡಿದ್ದಾರೆ. ಶಿಖರ್ ಧವನ್ ಆಗಿರ್ಬೋದು, ಸೋ ಮೆನಿ ಪೀಪಲ್, ಇತ್ತೀಚೆಗೆ ಹಾರ್ದಿಕ್ ಪಾಂಡೆ ಆಗಿರ್ಬೋದು, ಇವರೆಲ್ಲ ಡೈವರ್ಸ್ ತೊಗೊಂಡ್ಮೇಲೆ ಭಾಳ ಜನ ಏನು ಫಾಲೋ ಮಾಡಬೇಕು ಸೆಲೆಬ್ರಿಟಿಗಳು ನೋಡಿ ಅದನ್ನು ಫಾಲೋ ಮಾಡಿದ್ರೆ ಇಂಥವು ಫಾಲೋ ಮಾಡ್ತವೆ. ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ಳೋದು ಪುರುಷನಿಗೆ ಪ್ರೆಸ್ಟೇಜ್ ಆಗಿದೆ, ಮಹಿಳೆ ಮಾಡಿದರೆ ಅದು ವೇಶ್ಯಾವಾಟಿಕೆ ಅಂತಾರೆ.
ಯಾವ ಥರ ನಮ್ಮ ಮೌಲ್ಯಗಳು ಬದಲಾಗ್ತಿದ್ದಾವೆ. ಲೈಂಗಿಕ ಶಿಕ್ಷಣ ಪಠ್ಯದ ಭಾಗವಾಗಬೇಕು ಅಂತ ಹೇಳಿ ಇವನ್ ನಾನು ಕೂಡ ಭಾಳ ವಿಡಿಯೋದೊಳಗೆ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಎಸ್, ಸೆಕ್ಸ್ ಎಜುಕೇಷನ್ ಶುಡ್ ಬಿ ಮೇಡ್ ಮ್ಯಾಂಡೇಟರಿ ಇನ್ ಸ್ಕೂಲ್ಸ್ ಗೈಸ್. ಓಕೆ, ನನಗನ್ಸುತ್ತೆ ಸೆಕ್ಸ್ ಈಸ್ ಓವರ್ ರೇಟೆಡ್ ಇನ್ ದಿಸ್ ವರ್ಲ್ಡ್. ಓಕೆ, ಅನ್ನೆಸೆಸರಿ. ಇಟ್ ಈಸ್ ಆಲ್ಸೋ ಲೈಕ್ ಎವ್ರಿ ಅದರ್ ಥಿಂಗ್, ಅದನ್ನು ಅನ್ನೆಸೆಸರಿಯಾಗಿ ಓವರ್ ರೇಟ್ ಮಾಡ್ತಿದ್ದಾರೆ. ಲೈಂಗಿಕ ಶಿಕ್ಷಣದ ಬಗ್ಗೆ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಒಬ್ಬ ಹುಡುಗನ ಮೈಯೊಳಗೆ, ಒಬ್ಬ ಹುಡುಗಿಯ ದೇಹದೊಳಗೆ ಏನು ಬದಲಾವಣೆ ಆಗ್ತವೆ, ಎದಕ್ಕಾಗ್ತವೆ, ನಾವು ಹೆಂಗೆ ಬದುಕಬೇಕು, ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಲೈಫ್, ಜಸ್ಟ್ ಒನ್ ಪಾರ್ಟ್ ಆಫ್ ಅವರ್ ಲೈಫ್, ಇಟ್ ಈಸ್ ನಾಟ್ ಅ ಲೈಫ್ ಅನ್ನೋದನ್ನು ಸರಿಯಾದಂಥ ವಯಸ್ಸಿನೊಳಗೆ, ಸರಿಯಾದಂಥ ರೀತಿಯೊಳಗೆ, ಏನೂ ಕಾಂಟ್ರವರ್ಸಿ ಇಲ್ಲದೆ ಮಕ್ಕಳಿಗೆ ಕಲಿಸುವಂಥ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದರೆ ಒಂದು ಏನೋ ಫ್ಯಾಕ್ಟ್ ಕೇಳಿದರೆ ನೀವು ಆನ್ಸರ್ ಮಾಡ್ತೀರಿ, ಇಂಥವಕ್ಕೆ ಯಾಕೆ ಆನ್ಸರ್ ಮಾಡೋದಿಲ್ಲ? ನಿಮಗೇನು ಅನಿಸುತ್ತೆ? ಸೆಕ್ಸ್ ಎಜುಕೇಷನನ್ನು, ಲೈಂಗಿಕ ಶಿಕ್ಷಣವನ್ನು ಪಠ್ಯದ ಭಾಗವನ್ನಾಗಿ ಮಾಡಿದರೆ ಏನೇನು ಅಡ್ವಾಂಟೇಜಸ್ ಆಗ್ತವೆ? ಸೊ ಇವನ್ ನಾನು ಏನು ಟಾಸ್ಕ್ ಕೊಡ್ತೀನಿ ಅದಕ್ಕೂ ಕೂಡ ಇವತ್ತು ಕೊಡಲಿಕ್ಕೆ, ಇದನ್ನೇ ಟಾಪಿಕ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ಇನ್ನೂ ಕೂಡ ಎಷ್ಟು ವರ್ಷ, ಬಿಕಾಸ್ ಎರಡು ಜೀವಗಳು ಒಂದಾದಾಗ, ಮದುವೆ ಅನ್ನೋದು ಒಂದಾದಾಗ, ಸ್ಕೂಲ್ನೊಳಗೆ, ಕಾಲೇಜ್ನೊಳಗೆ ಯಾರು ಫ್ರೆಂಡ್ಸು ಕೂಡ ಇರೋದಿಲ್ಲ. ಯಾರು ಹುಡುಗಿ ಜೊತೆ ಮಾತಾಡಿದರೆ ಹುಡುಗ, ಹುಡುಗನ ಜೊತೆ ಮಾತಾಡಿದ್ರೆ ಹುಡುಗಿ ಏನೇನೋ ಅಂದ್ಕೊಳ್ಳುವಂಥ ಒಂದು ಯೋಚನೆಗಳು ಏನೇನೋ ಹೋಗಿ, ಆಮೇಲೆ ಯಾರೋ ಒಬ್ಬ ದೋಸ್ತ್ ಇರ್ತಾನೆ, ಅವನು ಇವ್ರನ್ನ ಹಳ್ಳ ಇಡ್ಸೋಕೆ ಏನೋ ಹೇಳಿಬಿಡ್ತಾನೆ, ಏನೋ ಮಾತಾಡಿದ್ರೇ ನಿನಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಹೇಳುವಂಥ ಮೂರ್ಖರಿದ್ದಾರೆ ನಮ್ಮ ದೇಶದೊಳಗೆ. ವೈವಾಹಿಕ ಬದುಕಿನ ಸುಗಮಯಾನಕ್ಕೆ ಯಾರೂ ಶಿಕ್ಷಣ ಕೊಡುವುದಿಲ್ಲ. ಇದು ಒಂದು ಪ್ರಾಬ್ಲಮ್ಮು. ವೈವಾಹಿಕ ಜೀವನವನ್ನು ನಾವೇ ಸರಿ ಮಾಡ್ಕೋಬೇಕು. ಹಣೆಗೆ ಸಿಂಧೂರ, ಕುತ್ತಿಗೆಗೆ ತಾಳಿ ಮುಂತಾದ ಹಳೆಯ ಪಾಠಗಳನ್ನು ವೇದಿಕೆಗಳಲ್ಲಿ ಹೇಳ್ತಾರೆ, ಉಪನ್ಯಾಸ ಮಾಡಿದರೆ ಹಳೆಯ ಕಾಲದ ಒಂದಿಷ್ಟು ಮತ್ಸದಿನ ಬಿಟ್ಟರೆ ಇಂದಿನ ಪೀಳಿಗೆಯವರು ಇವತ್ತು ಇಂಥವೆಲ್ಲ ಕೇಳಲಿಕ್ಕೂ ಕೂಡ ಇಷ್ಟಪಡೋದಿಲ್ಲ. ವಿಚ್ಛೇದನ ಹಾದಿ ಹಿಡಿತಾ ಇರೋದು ಈ ಒಂದು ಯಂಗ್ ವಯಸ್ಸಿನೊಳಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಆಥರ್ ಕ್ವಶನ್ ಮಾಡ್ತಾರೆ. ಗಂಡ ಹೆಂಡತಿ ನಡುವೆ ಅತೃಪ್ತಿ, ಅಸಹನೆ ಅಥವಾ ಜಗಳ ಕೊಲೆಯಲ್ಲಿ ಪರ್ಯಾಯವಾಗ್ತಾ ಇರೋದು ಇದು ಒಂದು ದೊಡ್ಡ ದುರಂತವೇ ಸರಿ. ಇಷ್ಟ ಇಲ್ವಾ, ಬಿಟ್ಟು ಅವ್ರ ಪಾಡಿಗೆ ಅವ್ರು ಬದುಕಲಿ, ಅದು ಬಿಟ್ಟುಕೊಟ್ಟು ಕೊಲೆ ಮಾಡುವಂಥ ಮನಸ್ಥಿತಿ, ಅಂಥ ಒಂದು ನೀಚ ಮನಸ್ಥಿತಿಗೆ ಹೋಗ್ತಿದ್ದಾರೆ ಅಂದರೆ ವಾಟ್ ಲೆಫ್ಟ್ ಗೈಸ್? ಹೆಂಡತಿ ತನಗೆ ಅಡಿಯಾಳಾಗಿರಬೇಕು ಅಂತ ಗಂಡಿನ ಆಕ್ರಮಕಾರಿ ಮನೋಭಾವ ಏನಿರ್ತದೆ, ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ಆಕೆ ಕೈ ತೋರಿಸಿದರೆ ನೋಡಿ ಅವ್ರು ಹೆಂಗೆ ಬರೀತಾರೆ, ಹೆಂಡತಿಗೆ ತಾನು ದುಡಿಯುತ್ತಿದ್ದೇನೆ, ಯಾರ ಹಂಗೂ ಇಲ್ಲದೆ ಬದುಕಬಲ್ಲೆ ಎಂಬ ಅಹಂ ಇವತ್ತು ಈ ಗಂಡನ ಹತ್ರ ಇದೆ. ಭಾಳ ಸರ್ತಿ ಏನಾಗ್ತಾ ಇದೆ, ಯಾರು ಪುರುಷರು ಇವತ್ತಿನ ಡೈವರ್ಸ್ ಕೇಸ್ಗಳಿಗೆ, ಯಾರು ಪುರುಷರು ಅವ್ರ ಹತ್ರ ಅಧಿಕಾರ ಇದೆ, ದುಡ್ಡು ಅರ್ನ್ ಮಾಡ್ತಿದ್ದಾರೆ, ಅವ್ರು ತಿಳ್ಕೊಳ್ತಿದ್ದಾರೆ ನಾನೇನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದಷ್ಟು ಮಂದಿ ಜೊತೆಗೆ ಸಂಬಂಧವನ್ನು ಇಟ್ಕೋಬೋದು. ಹಾಗೆ ಯಾವ ಮಹಿಳೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದಾಳೆ ಅವಳು ಹೇಳ್ತಿದ್ದಾಳೆ, ಹೌದಾ ನನಗೆ ಪುರುಷನ ಅವಶ್ಯಕತೆನೇ ಇಲ್ಲ, ರೈಟ್ ಹೇಳು. ದಿಸ್ ಈಸ್ ಹೌ ಇವತ್ತಿನ ಮೆಂಟಾಲಿಟಿ ಚೇಂಜ್ ಆಗ್ತಾ ಇದೆ. ಇರೋವರೆಗೂ ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ಭಾಳ ಸರ್ತಿ ಇನ್ನೊಂದು ಮದುವೆ ಆದ ತಕ್ಷಣ ನನ್ನ ಹೆಂಡತಿ ಅನ್ಕೋತಿದ್ದಾಳೆ, ನನ್ನ ಗಂಡ ನನ್ನ ಪ್ರಕಾರ ನಾನು ಹೇಳ್ದಂಗೆ ಕೇಳಬೇಕು, ಗಂಡ ಅನ್ಕೋತಾನೆ ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳಬೇಕು. ಈ ಇಬ್ಬರ ಜಗಳದ ನಡುವೆ ಇವರಿಬ್ಬರು ಹೆಂಡತಿ ಹೇಳ್ದಂಗೆ ಗಂಡ ಆಗೋದಿಲ್ಲ, ಗಂಡ ಹೇಳ್ದಂಗೆ ಹೆಂಡತಿ ಆಗೋದಿಲ್ಲ. ಈ ಎರಡಕ್ಕರ ನಡುವೆ ಒಂದು ಲೈನ್ನ ಡ್ರಾ ಮಾಡಬೇಕು. ಬೆಟರ್ ಹಿಂಗೆ ಮಾಡುವಂತ ಅವ್ರು ಹೇಳಬೇಕು, ಬೆಟರ್ ಹಿಂಗೆ ಮಾಡುವಂತ ಇವನು ಹೇಳಬೇಕು. ಅದನ್ನು ಬಿಟ್ಕೊಂಡು ನೀ ನನ್ನಂಗೆ ಇರಬೇಕು, ನಾ ಹೇಳ್ದಂಗೆ ಇರಬೇಕು ಅಂದರೆ ಅದು ಆಗೋದಿಲ್ಲ, ನಾ ಹೇಳ್ದಂಗೆ ಇರಬೇಕು ಅಂದರೆ ಇವ್ರದ್ದು ಆಗೋದಿಲ್ಲ. ಸೊ ಆವಾಗ ಆಗ್ತಾ ಇರೋದೇ ಡೈವರ್ಸ್. ಸೊ ಹೀಗೆ ಯಾವ ಥರ ಆ್ಯಕ್ಚುಲಿ ನಮಗೆ ಶಿಕ್ಷಣ ತೊಗೊಂಡವರು ಬೆಟರ್ ಜೀವನವನ್ನು ಮಾಡ್ತಿರ್ಬೇಕು, ಆದರೆ ಶಿಕ್ಷಣ ತೊಗೊಂಡ್ರೆ ಹೈಯೆಸ್ಟ್ ಡೈವರ್ಸ್ ಕೇಸಸ್ಗಳಲ್ಲಿ ಎಂಡ್ ಆಗ್ತಿದೆ. ಸಂಬಂಧಗಳ ಅತೃಪ್ತಿಯಲ್ಲಿ ಒಬ್ಬರನ್ನೊಬ್ಬರು ಅನೈತಿಕ ವ್ಯವಹಾರದತ್ತ ನೂಕುವಂತೆ ಭಾಸವಾಗುತ್ತಿದೆ. ವಿವಾಹ ವಿಚ್ಛೇದನ ಕಾನೂನು ಜಾಗೃತಿಯಿಂದಾಗಿ ದಾಂಪತ್ಯ ಕಷ್ಟವೆನಿಸಿದಾಗ
ಅದರಿಂದ ಹೊರಬರುವ ಅವಕಾಶ ಮುಕ್ತವಾಗಿದೆ. ನೋಡಿ, ಇವತ್ತು ಕಾನೂನಿನ ಅರಿವು ಮೂಡಿಸೋದು ಕೂಡ ಒಂದು ಡೇಂಜರ್ ಆಗಿದೆ. ಓಕೆ, ಆಮೇಲೆ ನಮ್ಮ ದೇಶದೊಳಗೆ ಈ ಒಂದು ವರದಕ್ಷಿಣೆ ಪಿಡುಗು ಇದೆ ಅಂತ ಹೇಳ್ತಾರೆ. ಓಕೆ, 1961 ಒಳಗೆ ವರದಕ್ಷಿಣೆ ನಿಷೇಧ ಕಾಯ್ದೆನ ಜಾರಿಗೆ ಬಂದಿದೆ. ಆದರೂ ಕೂಡ ವರದಕ್ಷಿಣೆ ತಗೊಳ್ಳೋದು ನಿಂತಿಲ್ಲ, ಕೊಡೋದು ನಿಂತಿಲ್ಲ. ದೆನ್ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಬದಲಾವಣೆ? ಓಕೆ, ಈ ಅತಿ ಹೆಚ್ಚು ಡೈವರ್ಸ್ ಕೇಸಸ್ಗಳು, ಆಮೇಲೆ ಡೈವರ್ಸ್ ಕೊಡಲಿಕ್ಕೆ ಇಂಡಿಯಾದೊಳಗೆ 6 ತಿಂಗಳು ವೇಟ್ ಮಾಡಬೇಕು ಅಂತ ಏನು ಕಾನೂನಿದೆ, ಇದನ್ನು 6 ತಿಂಗಳ ತನಕ ಯಾಕೆ ಸುಮ್ಮನೆ ವೇಟ್ ಮಾಡಬೇಕು? ಅದನ್ನು ಜಲ್ದಿ ಒಂದು ವಾರದೊಳಗೆ ಕೊಟ್ಟು ಬಿಡೋಂಗೆ ಮಾಡ್ರಿ ಅನ್ನುವಂಥ ಮೂರ್ಖರು ಇದ್ದಾರೆ. ಲವ್ ಆಟ್ ಫಸ್ಟ್ ಸೈಟ್, ಡೈವರ್ಸ್ ಆಟ್ ಫಸ್ಟ್ ಫೈಟ್, ದಟ್ ಈಸ್ ವಾಟ್ ಟುಡೇ ಪೀಪಲ್ ಆರ್ ಫಾಲೋವಿಂಗ್. ಲವ್ ಆಟ್ ಫಸ್ಟ್ ಸೈಟ್ ಅದು ಆಗೋದು ಇವ್ರಿಗೆ ಕಷ್ಟ ಇಲ್ಲ, ಆ್ಯಂಡ್ ಡೈವರ್ಸ್ ಆಗೋದು ಲೇಟ್ ಇಲ್ಲ. ಸಿ ಹೌ ದೀಸ್ ಪೀಪಲ್ ಆರ್ ಬಿಹೇವಿಂಗ್. ಓಕೆ, ಸಾಂಸಾರಿಕ ಜೀವನದೊಳಗೆ ಎಸ್ ಕಷ್ಟಗಳು ಬಂದೇ ಬರ್ತವೆ, ಅದರಿಂದ ಎಸ್ಕೇಪ್ ಆಗಿಬಿಡಬೇಕು ಅಂತ ವಿಚಾರ ಮಾಡೋದಲ್ಲ. ಇದಕ್ಕೆ ನಮ್ಮ ಮೌಲ್ಯಗಳು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಕಷ್ಟ ಬಂದಾಗ ಕುಗ್ಗೋದು, ಸುಖ ಬಂದಾಗ ಸಿಕ್ಕಾಪಟ್ಟಿ ಹಿಗ್ಗೋದು, ಸುಖ ಬಂದಾಗ ಗಂಡನ ಹೆಂಡತಿನ ಗಂಡ ಸಿಕ್ಕಂಗೆ ಹೊಗಳೋದು, ಕಷ್ಟ ಬಂದಾಗ ಇಂಥ ಬೇವರ್ಸಿ ಜೊತೆ ಯಾಕೆ ಮದುವೆ ಆದೆ ಅಂತ ಹೇಳೋದು, ಅದನ್ನು ಸೋಷಿಯಲ್ ಮೀಡಿಯಾದೊಳಗೆ ಪೋಸ್ಟ್ ಮಾಡೋದು, ಇನ್ನೊಬ್ಬರು ಸ್ಟೇಟಸ್ ನೋಡಿ ತಲೆ ತಿನ್ನೋದು. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಮೇಜರ್ಲಿ ರೆಸ್ಪಾನ್ಸಿಬಲ್ ಫಾರ್ ಡೈವರ್ಸ್ ಕೇಸಸ್. ವಿವಾಹ ಪೂರ್ವ ಲೈಂಗಿಕ ಶಿಕ್ಷಣ ಬೇಕೋ ಬೇಡವೋ ಎನ್ನುವ ಚರ್ಚೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಸಾಮರಸ್ಯದಿಂದ ಬದುಕುವ, ಜೀವನ ಪಾಠ ಕಲಿಸುವ ಶಿಕ್ಷಣವಂತೂ ನಮ್ಮ ಮಕ್ಕಳಿಗೆ, ಅದರೊಳಗೂ ಯಂಗ್ ವಯಸ್ಸಿನೊಳಗೆ ಇವತ್ತು ಕ್ರಾಮ, ಕ್ರೋಧ, ಮದ, ಮತ್ಸರಗಳನ್ನು ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ಕಲಿಸಲಿಕ್ಕೆ ಸಮಥಿಂಗ್ ಏನಾದರೂ ಬೇಕಾಗಿದೆ. ಓಕೆ, ಹಾಲಿನಂಥ ಸಂಸಾರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ಹಾಲ ಆಗಬಾರ್ದು ಎನ್ನುವ ವಿವೇಕವನ್ನು ಕಲಿಸ್ಬೇಕು. ಗಂಡ ಹೆಂಡತಿ ಮದುವೆ ಆಗಿದ್ದು ಜಗಳಾಡಿ ಹೊಡೆದಾಡಿ ಒಬ್ರಿಗೊಬ್ರು ಅಸಹ್ಯ ಮಾಡೋಕ್ಕಲ್ಲ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟು ಒಬ್ಬರೊಬ್ಬರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಒಪ್ಕೊಂಡು ಸಮಾಧಾನದಿಂದ ಕೂತು ಮಾತಾಡಿ ಅದನ್ನು ಬಗೆಹರಿಸಲಿಕ್ಕೆ. ನೋಡಿ, ಇವತ್ತಿನ ಯುವತಿಯರಲ್ಲಿ ಅದೇ ಬುದ್ಧಿ ಇಲ್ಲ ಅಂತ ಏನು ಹೇಳ್ತಾರೆ ಅದು ನಿಜ. ಸೊ ಹೌ ದೇ ಆರ್ ಫೈಟಿಂಗ್, ಯಾವ ಥರ ತಮ್ಮ ಜೀವನನ ತಾವೇ ಹಾಳು ಮಾಡ್ಕೋತಿದ್ದಾರೆ ನೋಡಿ. ಓಕೆ, ಸೊ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಗೈಸ್. ಇದು ಅಗೇನ್ ಬಿ ಸರೋಜಾ ದೇವಿಯವರ ಬಗ್ಗೆ ಬಂದಿದೆ. ಜೀವಮಾನ ಶ್ರೇಷ್ಠ ಸಾಧನೆ ಕೂಡ ಸಿಕ್ಕಿದೆ. ಆ್ಯಂಡ್ ಬಹಳಷ್ಟು ಆ್ಯಕ್ಟ್ರೆಸ್ ಇವ್ರ ಬಗ್ಗೆ ಹೇಳಿದ್ದಾರೆ. ತುಂಬ ಒಳ್ಳೆಯ ಒಂದು ಆ್ಯಕ್ಟರ್ ಆಗಿದ್ದರು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರು. ಇವರು ತಮಿಳು, ತೆಲುಗು, ಹಿಂದಿ, ಕನ್ನಡ ಎಲ್ಲ ಭಾಷೆಗಳಲ್ಲಿ ಕೆಲಸ ಮಾಡಿದ್ದಾರೆ. 12 ವರ್ಷಕ್ಕೆ ಮೂವಿ ಇಂಡಸ್ಟ್ರಿಗೆ ಬರೋದು ಅಂದರೆ ಫಾರ್ ಮೀ ಇಟ್ ಈಸ್ ರಿಯಲಿ ಗ್ರೇಟ್ ಗೈಸ್. ಓಕೆ, 12 ವರ್ಷದೊಳಗೆ ಏನು ತಿಳಿಯುತ್ತೆ ಮಕ್ಕಳಿಗೆ, ಅಂಥದ್ರೊಳಗೆ ಇವರು ಮೂವಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಓಕೆ, ಸೊ ಅದರದ್ದೊಂದು ಆರ್ಟಿಕಲ್ ಬಂದಿದೆ. ನೆಕ್ಸ್ಟ್, ಹಣದುಬ್ಬರ 6 ವರ್ಷಗಳ ಕನಿಷ್ಠ. ನೋಡಿ, ಇದು ಹಿಂದೂ ಒಳಗೂ ಬಂದಿದೆಯಾ, ಒಂದು ಕಡೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಅಲ್ಲಿ ನಿಮಗೆ ಜಸ್ಟ್ ಹೇಳ್ತೀನಿ ಯಾಕೆ ಹಣದುಬ್ಬರ ಕಡಿಮೆಯಾಗಿದೆ ಅನ್ನೋದಕ್ಕೆ 2 ಕಾರಣನ ಕೊಟ್ಟಿದ್ದಾರೆ. ನಂಬರ್ 1, ಫುಡ್ ಪ್ರೊಡಕ್ಷನ್, ಆಹಾರ ಒಂದು ಬೆಳೆಗಳು ಏನಿದ್ದಾವೆ, ಆಹಾರ ಬೆಳೆಗಳು ಚೆನ್ನಾಗಿ ಬೆಳೆದಿದ್ದಾವೆ. ಎದಕ್ಕಂದರೆ ಮಳೆ ಚೆನ್ನಾಗಾಗಿದೆ, ಆಹಾರ ವಸ್ತುಗಳ ಬೆಲೆ ಇಳಿಕೆ ಆಗಿದೆ. ಆಯಿತಾ, ಒಂದು ಹಣದುಬ್ಬರ ಇಳಿಕೆ ಆಗಲಿಕ್ಕೆ ಕಾರಣ ಆಹಾರ ವಸ್ತುಗಳ ಬೆಲೆ ಕಡಿಮೆಯಾಗಿದ್ದು. ಎರಡನೇದು, ಈ ಒಂದು ಬೆಲೆ ಇಳಿಕೆಗೆ ಕಾರಣ ಆಗಿದ್ದು, ಹಣದುಬ್ಬರ ಇಳಿಕೆಗೆ ಕಾರಣ ಆಗಿದ್ದು ಕ್ರೂಡ್ ಆಯಿಲ್. ಓಕೆ, ಕಚ್ಚಾ ತೈಲಗಳ ಬೆಲೆ ಕಡಿಮೆಯಾಗಿದ್ದು ಇದಕ್ಕೆ ಕಾರಣ ಆಗಿದೆ. ಓಕೆ, ಸೊ ಇವೆರಡು ಎದಕ್ಕೆ ಕಾರಣ ಆಗಿದ್ದಾವೆ? ಆಹಾರ ವಸ್ತುಗಳು ಮತ್ತು ಕಚ್ಚಾ ತೈಲಗಳು ಮೂಲವಾಗಿ ಇವುಗಳ ಬೆಲೆ ಕಡಿಮೆಯಾಗಿದ್ದು. ನೋಡಿ, ಒಂದು ಹಣದುಬ್ಬರ ಅಂದರೆ ಹಣದ ಒಂದು ಮೌಲ್ಯ ಹೆಚ್ಚಿಗೆ ಆಗೋದು. ಫಾರ್ ಎಕ್ಸಾಂಪಲ್, ನಾನು ಒಂದು ಪೆನ್ನನ್ನು 5 ರೂಪಾಯಿಗೆ ತೊಗೋತಿದ್ದೀನಿ ಅಂದರೆ ಅದು ಹೋಗಿ 6 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಆಗೋದು. ಹಣದುಬ್ಬರ ಆದಾಗ ಅದರ ಬೆಲೆ ಹೆಚ್ಚಾಗುತ್ತೆ ಗೈಸ್. ಓಕೆ, ಸೊ ಹೀಗಿರುವಾಗ 6 ವರ್ಷಗಳಲ್ಲಿ ಈ ಹಣದುಬ್ಬರ ಅಂಡರ್ ಕಂಟ್ರೋಲ್ಗೆ ಬಂದಿದೆ. 2.1%ಗೆ ಇಳಿಕೆ ಕಂಡಿದೆ. ನಮ್ಮ ಟಾರ್ಗೆಟ್ ಎಷ್ಟಿದೆ? ಹಣದುಬ್ಬರವನ್ನು ಟಾರ್ಗೆಟ್ ಮಾಡೋದು 2 to 6% ಒಳಗೆ ಇರಬೇಕು ಅಂತ ಇದೆ, 2-6% ಒಳಗೆ. ಸೊ ಅಫ್ಕೋರ್ಸ್ ಈಗ ಅಂಡರ್ ಕಂಟ್ರೋಲಲ್ಲಿ ಬಂದಿದೆ. ಇದಕ್ಕೆ ವೇರಿಯಸ್ ರೀಸನ್ ಇದ್ದಾವೆ. ಇತ್ತೀಚೆಗೆ ಇವನ್ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದರೂ ಕೂಡ ತೈಲ ಬೆಲೆಗಳು ಕಡಿಮೆ ಆಗೋಕ್ಕೆ ಕಾರಣ ಏನು ಅಂದರೆ,
ಯಾವಾಗ ನಾವು ಇರಾನ್, ಇರಾಕ್, ಸೌದಿ ಅರೇಬಿಯಾದಿಂದ ತೈಲವನ್ನು ತರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ವೋ ರಷ್ಯಾ ನಮಗೆ ಕೊಟ್ಟು ಹೆಲ್ಪ್ ಮಾಡಿದೆ. ಹೀಗಾಗಿ ತೈಲ ಬೆಲೆಗಳು ಕಡಿಮೆ ಆಗಿದ್ದಾವೆ. ಆ್ಯಂಡ್ ಕಳೆದ 2 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ರೈನ್ಫಾಲ್ ಆಗ್ತಾನೆ ಇದೆ. ಕಡಿಮೆ ಆಗಿಲ್ಲ ಮಳೆ, ಬಟ್ ಮಳೆ ಆಗ್ತಾನೆ ಇದೆ. ಹೀಗಾಗಿ ಇವನ್ ಆಹಾರ ಧಾನ್ಯಗಳ ಬೆಳೆ ಕೂಡ ಚೆನ್ನಾಗೇ ಬಂದಿದೆ. ಹೀಗಾಗಿ ನಮ್ಮ ದೇಶದೊಳಗೆ ಈ ಒಂದು ಇನ್ಫ್ಲೇಷನ್, ಹಣದುಬ್ಬರ ಕಡಿಮೆಯಾಗಿದೆ. ನಾನು ಹಣದುಬ್ಬರದ ಮೇಲೆ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀನಿ. ಹಿಂಗಂದ್ರೆ ಏನು, ಹೆಂಗೆ ಅಳಿತಾರೆ, CPI ಅಂದ್ರೇನು, WPI ಅಂದ್ರೆ ಏನು, ಓಕೆ, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಏನು, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಏನು, ಅದನ್ನು ಪೂರ್ತಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನು ಕೂಡ ನೋಡ್ಬೋದು ಗೈಸ್. ಈಗ ಹಣದುಬ್ಬರ ಕಡಿಮೆ ಆಗೋದಕ್ಕೆ ಆಮೇಲೆ ಟಾರ್ಗೆಟ್ ಎಷ್ಟಿದೆ, ಇದು ಇಷ್ಟು ನಮಗೆ ಇಂಪಾರ್ಟೆಂಟು. ಆ ಕಾರಣಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್, ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಹೆಚ್ಚು ಅವಕಾಶ. ಸೊ ಎಸ್, ಖನಿಜಗಳು, ಇಂಧನ, ವಸ್ತು ಆ್ಯಂಡ್ ಎಲೆ, ಎಲೆಕ್ಟ್ರಾನಿಕ್ಸ್, ಪ್ಲಾಸ್ಟಿಕ್, ಪೀಠೋಪಕರಣ, ಮೀನು, ಅದರೊಳಗೂ ಸಿಗಡಿ ಮೀನು, ಇವೆಲ್ಲ ಭಾರತ ಅಮೆರಿಕಕ್ಕೆ ಹೆಚ್ಚು ಕಳಿಸುತ್ತೆ. ಇದರಿಂದ ನಮಗೆ ಅತಿ ಹೆಚ್ಚು ದುಡ್ಡು ಕೂಡ ಬರುತ್ತೆ ಗೈಸ್. ಓಕೆ, ಏನೇನು ಕಳಿಸ್ತಾರೆ ಅಂತ ಇಂಪಾರ್ಟೆಂಟ್. ಇದು ಭಾರತ ಮತ್ತು ಚೈನಾ ಸಂಬಂಧ ವೃದ್ಧಿಯಿಂದ ಅನುಕೂಲ ಅಂತ ಒಂದು ಆರ್ಟಿಕಲ್ ಬಂದಿದೆ. ಓಕೆ, ಚೈನಾ ಉಪಾಧ್ಯಕ್ಷರ ಜೊತೆ ವಿದೇಶಾಂಗ ಸಚಿವರು ಆದಂಥ ಎಸ್ ಜೈಶಂಕರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಚೈನಾ ಮತ್ತು ಭಾರತದ ನಡುವೆ ಯಾವುದೇ ವಿವಾದಗಳನ್ನ ಇಟ್ಕೊಳ್ಳೋದು ಬೇಡ, ಎಲ್ಲ ಬಗೆಹರಿಸಿಬಿಡೋಣ. 2 ರಾಷ್ಟ್ರಗಳ ನಡುವಿನ ಸಂಬಂಧವನ್ನು ಸುಧಾರಣೆ ಮಾಡೋಣ. ಆಮೇಲೆ ಉಭಯ ರಾಷ್ಟ್ರಗಳು ನಮ್ಮ ಬಾರ್ಡರ್ ಏರಿಯಾನ ರೆಸ್ಪೆಕ್ಟ್ ಮಾಡೋಣ ಮತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಕೂಡ ಒಂದಾಗಿ ಕೆಲಸ ಮಾಡೋಣ. ಅದರಿಂದ ಚೈನಾದ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಈವನ್ ಭಾರತದ ಆರ್ಥಿಕ ಪರಿಸ್ಥಿತಿ ಕೂಡ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಶಾಂಘೈ ಸಹಕಾರಿ ಸಂಘಗಳ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಂಡಾಗ ಜೈಶಂಕರ್ ಅವ್ರ ಜೊತೆ ಇದನ್ನೆಲ್ಲ ಮಾತಾಡಿದ್ದಾರೆ ಗೈಸ್. 1952ರಿಂದನೂ ಕೂಡ ಭಾರತ ಮತ್ತು ಈ ಒಂದು ಚೈನಾ ನಡುವೆ ಬಾರ್ಡರ್ ಡಿಸ್ಪ್ಯೂಟ್ ಪ್ರಾರಂಭ ಆಗಿದ್ದು ಇನ್ನೂವರೆಗೆ ಆದರೂ ಕೂಡ ಅದು ಮುಂದುವರೆದಿದ್ದನ್ನು ಕಾಣ್ತೀವಿ. ಅವಾಗವಾಗ ಚೈನೀಸ್ ಸೋಲ್ಜರ್ಸ್ ನಮ್ಮ ಕಡೆ ಬರೋದು, ನಾವು ಅವ್ರನ್ನ ವಾಪಸ್ ಕಳಿಸೋದು, ಇದು ನಡೀತಾನೆ ಇರುತ್ತೆ. ಬಟ್ ಈಗ ಡಿಎಸ್ಕೆಲೇಷನ್ ಅಂದರೆ ನಮ್ಮ ಕಡೆ ಬರೋದು, ಅವ್ರ ಕಡೆ ಹೋಗೋದು, ಇವ್ರನ್ನ ಬಿಟ್ಬಿಡೋನು, ನಮ್ಮ ಬಾರ್ಡರ್ ಏನಿದೆ ಅದನ್ನು ರೆಸ್ಪೆಕ್ಟ್ ಮಾಡೋಣ ಅಂತ ಹೇಳಿದರೆ. ಎನಿವೆ, ದಟ್ಸ್ ಗುಡ್. ಎನಿವೆ, ಓಕೆ, ಸೊ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಭಾರತ ಮತ್ತು ಚೈನಾ ದೇಶದ ನಡುವೆ. ನನಗೆ ಒಂದು ಆನ್ಸರ್ ಮಾಡಿರಿ, ಭಾರತ ಮತ್ತು ಚೈನಾ ದೇಶಗಳ ನಡುವೆ ಬಾರ್ಡರ್ ಇರುವಂಥ ಲೈನ್ಗೆ ಏನು ಅಂತ ಕರಿತೀವಿ, ಅದಕ್ಕೆ ಏನು ಹೆಸರಿದೆ? ಓಕೆ, ಸಾಧ್ಯವಾಗುವುದನ್ನೆಲ್ಲ ಮಾಡುತ್ತೇವೆ ಕೇಂದ್ರ ಸರ್ಕಾರ. ಯಾರು? ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದ ಭಾರತೀಯ ನರ್ಸ್ ನಿಮಿಷ್ ಪ್ರಿಯಾ ಇವರ ರಕ್ಷಣೆ ಕೇಂದ್ರ ಸರ್ಕಾರ ಮಾಹಿತಿ ಕೊಡ್ತೇವೆ, ನಮ್ಮ ಕಡೆ ಆದಂಥ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಗೈಸ್. ಇದ್ರ ಸ್ಟೋರಿನ ನಾನು 2 ದಿನದ ಹಿಂದೆ ಕಂಪ್ಲೀಟಾಗಿ ಹೇಳಿದ್ದೀನಿ. ಕೇರಳದಿಂದ ಇವರು ಹೋಗಿರ್ತಾರೆ ಯಮನ್ನೊಳಗೆ, ಇವರು ಒಂದು ಮರ್ಡರ್ ಕೇಸ್ ಒಳಗೆ ಸಿಕ್ಕಾಕೊಂಡಿದ್ದಾರೆ. ಓಕೆ, 16ನೇ ತಾರೀಕು, ಜುಲೈ 16ನೇ ತಾರೀಕು ಇವರಿಗೆ ಗಲ್ಲು ಶಿಕ್ಷೆನ ನೀಡಲಿಕ್ಕೆ ಆ ದೇಶದೊಳಗೆ ನಿರ್ಧಾರ ಮಾಡಿದ್ದಾರೆ. ಇವ್ರ ಮದರ್ ಮತ್ತು ಹಸ್ಬೆಂಡ್ ಎಲ್ಲರೂ ಸೇರಿ ಇವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಓಕೆ, ಸೊ ನೋಡಿ, ಈ ಒಂದು ಬ್ಲಡ್ ಮನಿ ಅಂತ ಬರ್ತು ಗೈಸ್. ಈ ಒಂದು ಅರಬ್ ದೇಶಗಳಲ್ಲಿ ಇದು ಪ್ರಾಕ್ಟೀಸ್ ಮಾಡ್ತಾರೆ, ಮುಸ್ಲಿಂ ದೇಶಗಳಲ್ಲಿ. ಸೊ ಓಕೆ, ಇದು ಏನಂದರೆ ಬ್ಲಡ್ ಮನಿ ಅಂದರೆ ಏನು ಅಂದರೆ ಕ್ಷಮಾ ಪರಿಹಾರ ಅಂತ ಇದರ ಅರ್ಥ ಆಗುತ್ತೆ. ಕ್ಷಮಾ ಪರಿಹಾರ, ಇದು ನೆನಪಿಟ್ಕೊಳ್ರಿ ನೀವು. ಓಕೆ, ಕ್ಷಮಾ ಪರಿಹಾರ ಏನು ಹಿಂಗಂದರೆ ಒಬ್ಬರನ್ನ ಏನೋ ಅವ್ರು ತಪ್ಪಿಲ್ದೇನೆ ನೀವು ಅವ್ರನ್ನ ಕೊಲೆ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಅದಕ್ಕೆ ಮುಸ್ಲಿಂ ದೇಶಗಳಲ್ಲಿ 1 ಕೋಟಿ ಕೊಡು, 2 ಕೋಟಿ ಕೊಡು, 3 ಕೋಟಿ ಕೊಡು ಅಂತ ಡಿಮ್ಯಾಂಡ್ ಇಡ್ತಾರೆ. ಅಷ್ಟು ಕೋಟಿ ಕೊಟ್ಬಿಟ್ರೆ ನಿಮ್ಮ ಮೇಲೇನು ಕೇಸ್ ಹಾಕೋದಿಲ್ಲ. ಓಕೆ, ಇದನ್ನು ಬ್ಲಡ್ ಮನಿ ಅಂತ ಕರೀತಾರೆ. ನಿಮಿಷ ಪ್ರಿಯಾ ಅವ್ರಿಗೂ ಕೂಡ ಅವರು ಯಮನ್ ದೇಶದೊಳಗೆ ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅಷ್ಟು ಕೊಟ್ಟು ಈ ಬ್ಲಡ್ ಮನಿ ಕ್ಷಮಾ ಪರಿಹಾರವನ್ನು ಕೊಟ್ಟು ಅವ್ರ ಜೀವ ಉಳಿಸ್ಬೇಕು ಅಂತ ಈವನ್ ಅವರ ಫ್ಯಾಮಿಲಿ ಕೂಡ ಟ್ರೈ ಮಾಡ್ತಾ ಇದೆ. ಎಲ್ಲವನ್ನೂ ಕೂಡ ಅವರು ಮಾರಿ ಇದನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಗೈಸ್. ಇದಕ್ಕೆ ಬ್ಲಡ್ ಮನಿ ಅಂತಾರೆ. ಇದನ್ನು ನೆನಪಿಟ್ಕೊಳ್ರಿ, ನಿಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಅಭಿವ್ಯಕ್ತಿ ಸ್ವತಂತ್ರದ ಮೌಲ್ಯ ಅರಿತುಕೊಳ್ಳಿ. ಸುಪ್ರೀಂ ಕೋರ್ಟ್ನ ಒಂದು ಆರ್ಟಿಕಲ್ ಇಲ್ಲಿ ಮುಂದುವರಿಯುತ್ತೆ ನೋಡ್ರಿ ಗೈಸ್. ಸೋಷಿಯಲ್ ಮೀಡಿಯಾ ಒಳಗೈತ್ಲ ಜನ ಏನು ಬೇಕಾದ ಬರೀತಿದ್ದಾರೆ ಆ್ಯಂಡ್ ಸುಮ್ಮನೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಯಾರೋ ಒಂದು ಸ್ಟೇಟಸ್ನ ಹಾಕ್ಕೊಂಡಿದ್ದನ್ನು ಅಲ್ಲಿ ತೊಗೊಳ್ಳೋದು, ತಾವು ಕಾಪಿ ಮಾಡ್ಕೊಳ್ಳೋದು, ತಾವು ಹಾಕ್ಕೊಳ್ಳೋದು. ಅದು ಕರೆಕ್ಟ್ ಐತೋ ತಪ್ಪೈತೋ ಏನೈತೋ ಸತ್ಯ ಐತೋ ಇಲ್ಲೋ ಏನೂ ನೋಡೋಂಗಿಲ್ಲ ಗೈಸ್.
ವಾಕ್ ಸ್ವಾತಂತ್ರ್ಯ ಕಂಪ್ಲೀಟಾಗಿ ದುರುಪಯೋಗ ಮಾಡ್ಕೊಳ್ಳೋದು, ಅದಕ್ಕಿಂತನೂ ಸೋಷಿಯಲ್ ಮೀಡಿಯಾಕ್ಕಿಂತನೂ ದೊಡ್ಡ ಪ್ಲ್ಯಾಟ್ಫಾರ್ಮ್ ನಿಮಗೆ ಅವಶ್ಯಕತೆ ಇಲ್ಲ. ಭಾಳ ಸರ್ತಿ ಇವತ್ತಿನ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಓದಕ್ಕಿರ್ತೀರಿ, 8-10 ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಹುಡುಗರು. 8-10 ಅಕೌಂಟ್ ಕ್ರಿಯೇಟ್ ಮಾಡಿ ಯಾವುದೋ ಒಂದು ಗರ್ಲ್ ಹೆಸರು ಮೇಲೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಬೇರೆಯವರು ಅವ್ರ ದೋಸ್ತರಿಗೆಲ್ಲ ಅದರ ಒಂದು ಮೆಸೇಜ್ ಕಳಿಸ್ಕೊತ್ಕೊಂಡಿರೋದು. ಆಮೇಲೆ ಪಾಪ ಅವು ಓದ್ಕೋತ ಕೂತಿರ್ತಾವು ಆ್ಯಂಡ್ ನನಗೆ ಯಾರೂ ಗರ್ಲ್ ಫ್ರೆಂಡ್ ಇಲ್ಲ, ಬಾಯ್ ಫ್ರೆಂಡ್ ಇಲ್ಲ ಅಂತ ಅವು ಕೂತಿರ್ತವೆ. ಅವಕ್ಕೆ ಹಾಯ್ ಅಂತ ಮೆಸೇಜ್ ಕಳಿಸಿದರೆ ಸಾಕು, ಯಾರೋ ಗರ್ಲ್ ಮೆಸೇಜ್ ಕಳಿಸಿದ್ದಾರೆ ಅಂತ ಟೈಪ್ ಮಾಡೋಕ್ಕೆ ಶುರು ಮಾಡ್ತವೆ. ಅಲ್ಲಿಂದ ಹಿಸ್ಟ್ರಿ, ಜಾಗ್ರಫಿ, ಬಯಾಲಜಿ, ಕೆಮಿಸ್ಟ್ರಿ, ಕರೆಂಟ್ ಅಫೇರ್ಸ್, ಎಕನಾಮಿ, ಜಾಗ್ರಫಿ ಎಲ್ಲ ಶೇರ್ ಮಾಡ್ಕೋತಾರೆ. ಅದು ಆದಮೇಲೆ ಅದು ಯಾವುದೋ ಇಮೋಷ್ನಲ್ ಆಗುತ್ತೆ. ಆಮೇಲೆ ರಿವೀಲ್ ಮಾಡ್ತಾರೆ, ನಾನು ನಿಮ್ಮ ರೂಮೇಟ್ ಹೇಳಿ ನಿನ್ನ ಮಳ್ ಮಾಡೋಕ್ಕೆ ಹಿಂಗೆ ಮಾಡಿದ್ವಿ ಅಂತೇಳಿ. ಇಂಥ ಮೂರ್ಖರಿದ್ದಾರೆ. ಇದ್ರ ಸಂಬಂಧ ಎಷ್ಟೋ ಟೈಮ್ ವೇಸ್ಟ್ ಮಾಡುವಂಥ ಜನ ಇದ್ದಾರೆ. ಪ್ಲೀಸ್ ಕೇರ್ಫುಲ್ ವಿತ್ ಸೋಷಿಯಲ್ ಮೀಡಿಯಾ ಗೈಸ್. ಇಫ್ ಯು ಆರ್ ರಿಯಲಿ ಸೀರಿಯಸ್ ಆಸ್ಪಿರೆಂಟ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ರೀಡಿಂಗ್, ಓಕೆ, ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ. ಸಾಕಾರಗೊಂಡ ಯಾನಿಕ್ ಸಿನ್ನರ್ ಕನಸು. ಮೊದಲ ಇಟಾಲಿಯನ್ ವಿಂಬಲ್ಡನ್ ಚಾಂಪಿಯನ್ ಆಗಿದ್ದಾರೆ 2025. ಆ್ಯಂಡ್ ಸಿನ್ನರ್ ಜೊತೆಗೆ ಕಾರ್ಲೋಸ್ ಅಲ್ಕರಾಜ್ ಇವರು ಫೈಟ್ ಮಾಡಿದರು. ಇವರಿಗೆ ರನ್ನರ್ ಅಪ್ ಅವಾರ್ಡ್ ಸಿಕ್ಕಿದೆ. ಬಟ್ ಈ ಇಟಲಿ ಆಟಗಾರ ಸಿನ್ನರ್ಗೆ ಈ ಬಾರಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಗೈಸ್. ಓಕೆ, ಇಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿತ್ತು ಇವನ್ ಸ್ಪೋರ್ಟ್ಸ್ ಪೇಜ್ ಒಳಗೂ ಕೂಡ. ನೌ ಐ ವಿಲ್ ಮೂವ್ ಟು ದ ಹಿಂದೂ ನ್ಯೂಸ್ ಪೇಪರಲ್ಲಿಗೆ ಏನೇನು ಬಂದಿದ್ದಾವೆ ಅಂತ ನಾನು ನಿಮ್ಗೆ ಫಸ್ಟಿಗೆ ಹೇಳ್ತೀನಿ. ಈಜಿಂಗ್ ಫುಡ್ ಪ್ರೈಸಸ್ ಡ್ರೈವ್ ಇನ್ಫ್ಲೇಷನ್ ಡೌನ್ ಅಂದರೆ ಮೀನ್ಸ್ ವಾಟ್? ಕಡಿಮೆ ಆಗಿದೆ. ಓಕೆ, ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಇತ್ತೀಚಿನ ದಿನಗಳಲ್ಲಿ ಹಣದುಬ್ಬರ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ? 2 reasons ಐ ಆಲ್ರೆಡಿ ಟೋಲ್ಡ್ ಯು. ಓಕೆ, 77 ಮಂತ್ ಲೋ, 77 ತಿಂಗಳಲ್ಲಿ ಅತಿ ಕಡಿಮೆ ಆಗಿದ್ದು, ದಟ್ ಈಸ್ 2.1%ಗೆ ಬಂದಿದ್ದನ್ನು ಕಾಣ್ತೀವಿ. ಒನ್ ಈಸ್ ರಿಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಪ್ರೈಸಸ್ ಆ್ಯಂಡ್ ಗುಡ್ ಪ್ರೊಡಕ್ಷನ್ ಆಫ್ ದೀಸ್ ಫುಡ್ ಐಟಮ್ಸ್ನ ಒಳ್ಳೆ ಪ್ರೊಡಕ್ಷನ್ ಆಗಿದ್ದಕ್ಕೆ, ಕ್ರೂಡ್ ಆಯಿಲ್ ಪ್ರೈಸಸ್ ಕಡಿಮೆ ಆಗಿದ್ದಕ್ಕೆ ಈ ಒಂದು ಇನ್ಫ್ಲೇಷನ್ ಹಣದುಬ್ಬರ ಕಡಿಮೆ ಆಗ್ತಾ ಇದೆ ನಮ್ಮ ದೇಶದೊಳಗೆ. ಈವನ್ 2% ಆಫ್ ದಿ ವೆಹಿಕಲ್ಸ್ ಇನ್ ಇಂಡಿಯಾ ಯೂಸ್ಡ್ ಬೈ ದೀಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವತ್ತಿನ ಟೋಟಲ್ ವೆಹಿಕಲ್ಸಲ್ಲಿ 2% ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿದ್ದಾವೆ. ಇದು ಒಂದು ಕಾರಣ ಇದೆ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಲಿಕ್ಕೆ. ರಿಮೆಂಬರ್ ಗೈಸ್, ಚೈನಾದೊಳಗೆ 47% ಜನ ಟೋಟಲ್ ವೆಹಿಕಲ್ ಒಳಗೆ 47% ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿದ್ದಾವೆ. ಸಿ how fast it is shifting. Okay, so that's why China is not dependent so much on other countries crude oil. CPI, WPI ಎರಡೂದ್ರೊಳಗೂ ಕೂಡ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆ್ಯಂಡ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಎರಡೂದ್ರೊಳಗೂ ಕೂಡ ಈ ಒಂದು ಪ್ರೈಸಸ್ಗಳು ಕಡಿಮೆ ಆಗ್ತಿದ್ದಾವೆ, ಡೌನ್ವಾರ್ಡ್ ಟ್ರೆಂಡಲ್ಲಿ ಹೋಗ್ತಾ ಇದ್ದಾವೆ. ಓಕೆ, ದಟ್ ಈಸ್ ವಾಟ್ ಆರ್ಟಿಕಲ್ ಸೇಸ್. ಇಂಪಾರ್ಟೆಂಟ್. ಇಂಡಿಯಾ ಚೈನಾ ಮಸ್ಟ್ ಮೂವ್ ಫಾರ್ವರ್ಡ್ ಆನ್ ಡಿಎಸ್ಕೆಲೇಷನ್ ಅಂದರೆ ಹಿಂದೆ ಸರಿಯೋದು, ಒಬ್ರನ್ನೊಬ್ಬರು ಅಟ್ಯಾಕ್ ಮಾಡೋದಲ್ಲ, ಹಿಂದೆ ಸರಿಯೋದು. ಓಕೆ, ಸೊ ಆಲ್ರೆಡಿ ಇದನ್ನು ಹೇಳಿದ್ದೀನಿ ನಾನು. ಆ್ಯಂಡ್ ಸರೋಜಾ ದೇವಿ ಅವ್ರ ಬಗ್ಗೆ ಕೂಡ ಹೇಳಿದ್ದೀನಿ. ಆ್ಯಂಡ್ DGCA ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ನೆನಪಿಟ್ಕೊಳ್ರಿ, ಭಾಳ ನ್ಯೂಸ್ ಒಳಗಿತ್ತು. ದಟ್ ವಿಮಾನ ಏನು ದುರಂತ ಆಗಿತ್ತು ಅದ್ರ ಬಗ್ಗೆ ಸೆಕೆಂಡ್ ವರದಿನೂ ಕೂಡ ರೆಡಿ ಮಾಡಿರಿ, ಪೈಲಟ್ಸ್ಗಳ್ದು ಏನು ತಪ್ಪಿತ್ತು ಅದರೊಳಗೆ ಅಂತ ಹೇಳ್ರಿ ಅಂತ ಕೂಡ ಹೇಳಿದ್ದಾರೆ ಗೈಸ್. ಓಕೆ, ಆ್ಯಂಡ್ ಒಡಿಸ್ಸಾ ಕಾಲೇಜ್ ಒಳಗೆ ಈ ಒಂದು ಸ್ಟೂಡೆಂಟ್ ಇನ್ಸಿಡೆಂಟ್ ಆಗಿದೆ ಏಮ್ಸ್ ಭುವನೇಶ್ವರದೊಳಗೆ. ಓಕೆ, ಒಬ್ಬರು ಟೀಚರು ಒಬ್ಬರ ಸ್ಟೂಡೆಂಟ್ಸ್ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದಾರೆ. ಅಲ್ಲಿನ ಸ್ಟೂಡೆಂಟ್ಸ್ಗಳೆಲ್ಲ ಹೊರಗೆ ಬಂದು ಸ್ಟ್ರೈಕ್ ಮಾಡ್ತಿದ್ದಾರೆ. ಈವನ್ ಕರ್ನಾಟಕದೊಳಗೂ ಕೂಡ ಈ ಇನ್ಸಿಡೆಂಟ್ ಆಗಿದೆ ಗೈಸ್. ಆ್ಯಂಡ್ ಜ್ಞಾನ ದೇಗುಲವಿದು ಕೈ ಮುಗಿದ ಒಳಗೆ ಬಾ ಅಂತ ಮಕ್ಕಳು ನಂಬಿ, ಟೀಚರ್ನ ನಂಬಿ ಶಾಲಾ ಕಾಲೇಜುಗಳಿಗೆ ಹೋದರೆ ಅಲ್ಲಿನ ಶಾಲಾ ಕಾಲೇಜಿನ ಶಿಕ್ಷಕರು ಈ ಥರ ಮಕ್ಕಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಂದರೆ ಜ್ಞಾನ ದೇಗುಲವಿದು ಇನ್ನು ಮುಂದೆ ಧೈರ್ಯ ಮಾಡಿ ಪ್ರಶ್ನಿಸಿ ಶಾಲೆ ಒಳಗೆ ಹೋಗುವಾಗ ಆಗಬೇಕು. ಓಕೆ, ಹೋದರೆ ಮಾತ್ರ ಒಳ್ಳೆಯದು ಅಂತ ನನಗನ್ಸುತ್ತೆ. ಫೇಮಸ್ ಫಾರ್ ಇಟ್ಸ್ ರೈನೋಸ್, ಕಾಜಿರಂಗಾ ರೆಕಾರ್ಡ್ಸ್ ಹೈ ಡೈವರ್ಸಿಟಿ ಆಫ್ ಗ್ರಾಸ್ಲ್ಯಾಂಡ್ ಬರ್ಡ್ಸ್ ಇನ್ ಸರ್ವೆ.
ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ಸಲ್ಲಿ. ನನಗೆ ಹೇಳ್ರಿ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಯಾವ ಸ್ಟೇಟ್ ಒಳಗೆ ಕಂಡು ಬರ್ತದೆ? ಓಕೆ, ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರು ಗೈಸ್, ಆಯಿತಾ? ಸೊ ಇಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಗ್ರಾಸ್ಲ್ಯಾಂಡ್ಸ್ ಅಲ್ಲಿ ಇರುವಂಥ ಬರ್ಡ್ಗಳು, ಹಕ್ಕಿಗಳು ಬಂದಿದ್ದಾವೆ, ಅದ್ರ ಸರ್ವೆ ಮಾಡಿದ್ದಾರೆ. ಸೊ ಇವನ್ ಈ ಒಂದು ಡೆಸರ್ಟ್ ಒಳಗಿರ್ತಾವಲ್ಲ, ಮರುಭೂಮಿ ಒಳಗಿರುವಂಥ ಹಕ್ಕಿಗಳು ಕೂಡ ಇಲ್ಲಿ ಬಂದಿದ್ದಾವೆ. ಆ್ಯಂಡ್ ಬ್ರಹ್ಮಪುತ್ರ ರಿವರ್ ಇಲ್ಲಿ ಹಾಯ್ದು ಹೋಗುತ್ತೆ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ. ರೈನೋಗಳಿಗೆ ಇದು ತುಂಬ ಫೇಮಸ್ ಆದಂಥ ಒಂದು ಪಾರ್ಕ್ ಆಗಿದೆ. ಈವನ್ ನನಗಿದ್ನೂ ಹೇಳ್ರಿ, ರೈನೋಸ್, ಒನ್ ಹಾರ್ನ್ ರೈನೋಸ್ ಅದಾವಲ್ಲ, ಇವಕ್ಕೂ ಸ್ಟೇಟಸ್ ಏನಿದೆ, IUCN ಸ್ಟೇಟಸ್ ಏನಿದೆ, ಎಂಡೇಂಜರ್ಡ್ ಇದಾವೋ, ರೇರ್ ಇದಾವೋ, ಆ್ಯಂಡ್ ಏನೋ ಯಾವ ಥರದ ಸ್ಪೇಸಿಗಳಂತ ಇವುಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ತಿಳಿಸ್ರಿ. ಓಕೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ನೋಡಿ. ಕೆನಾಟ್ ಸ್ಟಾಪ್ ಕೇರಳ ವಿಡ್ರಾಯಿಂಗ್ ಇಟ್ಸ್ ಕೇಸ್ ಅಗೇನ್ಸ್ಟ್ ಗವರ್ನರ್. ಸುಪ್ರೀಂ ಕೋರ್ಟ್ ಒಳಗೆ ಗವರ್ನರ್ ಬಗ್ಗೆ ಕೇಸ್ ಹಾಕಿದರೆ ಕೇರಳ ಸರ್ಕಾರ, ಈಗ ಅದನ್ನು ವಿಡ್ರಾ ಕೂಡ ಮಾಡ್ತಿದ್ದಾರೆ. ಸೊ ನಾವೇನು ಮಾಡೋಣ ಅದಕ್ಕೆ ಅಂತ ಒಬ್ಬರು ಲಾಯರ್ ಹೇಳ್ತಿದ್ದಾರೆ ಗೈಸ್. ಆ್ಯಂಡ್ ಕೇರಳದೊಳಗೆ ಈ ನಿಫಾ ವೈರಸ್ ಅಗೇನ್ ಕ್ರಿಯೇಟಿಂಗ್ ಪ್ರಾಬ್ಲಮ್. ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್ ಡಿಸ್ಕಸ್ಡ್ ವಾಟರ್ ಶೇರಿಂಗ್ ಇಶ್ಯೂಸ್ ಇನ್ ಡೆಲ್ಲಿ. ಯಾವ ವಾಟರು? ಗೋದಾವರಿ ರಿವರ್ ವಾಟರ್. ಓಕೆ, ಕೃಷ್ಣ ಗೋದಾವರಿ ರಿವರ್ ವಾಟರ್ ಇವೆರಡೂ ರಾಜ್ಯಗಳ ನಡುವೆ ಶೇರಿಂಗ್ ಆಗ್ತವೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್, ಯಾವ ನದಿಗಳನ್ನು ಶೇರಿಂಗ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್, ದ ಇಂಪಾರ್ಟೆನ್ಸ್ ಆಫ್ ಇಂಡಿಯಾ ಯುರೋಪ್ ವಾಕಿಂಗ್ ಇನ್ ಸ್ಟೆಪ್ಸ್. ಬಹಳಷ್ಟು ವಿಷಯಗಳಲ್ಲಿ ಇಂಡಿಯಾ ಮತ್ತು ಯುರೋಪ್ ನಡುವೆ ಒಂದು ನಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ತರುವಂಥ ಅವಶ್ಯಕತೆ ಇದೆ ಅಂತ ಶಶಿ ತರೂರ್ ಅವರು ಹೇಳ್ತಾರೆ. ಬಿಕಾಸ್ ಯುರೋಪಿಯನ್ ಯೂನಿಯನ್ ಈಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಫಾರ್ ಇಂಡಿಯಾ. Recently, Prime Minister Modi, G7 diplomacy and external affairs minister also made some progressive issues with regard to Europe. Donald Trump ತೆರಿಗೆ ಹಾಕೋದು ಬೇಡ, ಹಾಕಲಿ ಬೇಡ ಇಂಥ ನೀತಿಯನ್ನು ಅವ್ರು ಮಾಡ್ತಿರ್ಬೇಕಾದ್ರೆ, ಸೊ ಯಾವಾಗ ಏನೂ ಕ್ಲಾರಿಟಿ ಇಲ್ವೋ, ನಾವು ಯುರೋಪ್ ಕಡೆಗೆ ನಮ್ಮ ಒಂದು ಸಂಬಂಧಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಇವರು ಹೇಳ್ತಾರೆ. ಎಕನಾಮಿಕ್ ಟೈಸ್ ಆ್ಯಸ್ ಅ ಕಾರಿಡಾರ್ ಆಫ್ ಅಪಾರ್ಚುನಿಟಿ. ಎಕನಾಮಿಕ್ ಟೈಸ್, ಇಂಡಿಯಾ ಈಸ್ ಹ್ಯಾವಿಂಗ್ ಮ್ಯಾನ್ ಪವರ್. ಓಕೆ, ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ಇದ್ದು, ಅದು ಯಂಗ್ ಪಾಪ್ಯುಲೇಷನ್ ಇದ್ದು, ಯುರೋಪ್ನಲ್ಲಿ ಯಂಗ್ ಪಾಪ್ಯುಲೇಷನ್, ಯಂಗ್ ವರ್ಕರ್ಸ್ ಅವಶ್ಯಕತೆ ಇದೆ. ವಿ ಕ್ಯಾನ್ ವರ್ಕ್ ಟುಗೆದರ್ ಫಾರ್, ವಿ ಆರ್ ಹ್ಯಾವಿಂಗ್ ದಟ್ ಡೆಫಿನೆಟ್ಲಿ ಒಂದು ಕ್ಷಮತೆ ಇದೆ ನಮ್ಮ ಹತ್ರ. ದ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಇದನ್ನು ಜಸ್ಟ್ ಅನೌನ್ಸ್ ಮಾಡಿದ್ದಾರೆ, ಬಟ್ ಇದ್ರ ಬಗ್ಗೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ವಿ ನೀಡ್ ಟು ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ಸ್ just like Silk Road linking of India and Europe, and that is going to be game changer. Perhaps the most exciting frontier lies in the technology. India and Europe both view a digital architecture not to prioritize perpetuatory domain of a big tech, but as a public infrastructure in a global level. Yes, India and this Europe both are working for this. Changing minds, not just policies. We need to change our minds, not just policies. Today, India is recognized as a global south, and we need to work with Europe, and Europe is also powerful, because we cannot believe on Trump. Trump can talk and change anything and everything at any time, at any point of time ಅಂತ ಕೂಡ ಇವ್ರು ಹೇಳ್ತಾರೆ ಗೈಸ್. ಆಮೇಲೆ ಇಲ್ಲೊಂದು ಆರ್ಟಿಕಲ್ ಬಂದಿದೆ, ಇದು ಡೊನಾಲ್ಡ್ ಟ್ರಂಪ್ ಅದಲ್ಲ, ಕೆನಡಾದಿಂದ ಬರುವಂಥ ವಸ್ತುಗಳ ಮೇಲೆ 35% ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿದ್ದಾನೆ. ಓಕೆ, ಈವನ್ ಕೆನಡಾ 3% ಮೊದಲಿದ್ದ ಟ್ಯಾಕ್ಸ್ಗಿಂತ ಕಡಿಮೆ ಮಾಡಿದರೂ ಕೂಡ ಈ ಟ್ರಂಪ್ ಮಾತ್ರ ಜಾಸ್ತಿ ಮಾಡಿದ್ದಾನೆ. ಟ್ರಂಪ್ ವಿಚಿತ್ರ ಮನುಷ್ಯ ಇದ್ದಾನೆ. ಸೊ ಅವನೇನೇನೋ ನಿರ್ಧಾರಗಳನ್ನ ತಗೋತಿದ್ದಾನೆ ನೋಡಿ. ಕೌಂಟರಿಂಗ್ ದ ಗ್ರಾಸ್, ದ್ಯಾಟ್ ಈಸ್ ಅಲ್ಕರಾಜ್ ವಿರುದ್ಧ ಸಿನ್ನರ್ ಗೆದ್ದಿರೋದನ್ನು ಸ್ಟ್ರಾಟಜಿನ ಹೇಳ್ತಿದ್ದಾರೆ. ಸೊ ಅದ್ರ ಸಂಬಂಧ ಒಂದು ಆರ್ಟಿಕಲ್ ಬಂದಿದೆ. ವುಮನ್ ಸ್ಟೆಮ್ ಕರಿಯರ್ಸ್ ಆ್ಯಂಡ್ ಮೋರ್ ರಿಸಿಪ್ಟಿವ್ ಇಂಡಸ್ಟ್ರಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ಯಾಕೆ ಬಂದಿದೆ? ಒಂದನೇದು ಜುಲೈ 15 ಐತ್ಲಾ, ಇದನ್ನ ಏನಂತ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ನೋಟ್ಸ್ ಮಾಡಿಕೊಡ್ರೆ, ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ. ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಸೊ ಜುಲೈ 15ನ. ಆಮೇಲೆ ಈ ಸ್ಟೆಮ್ ಅಂದರೆ ಫುಲ್ ಫಾರ್ಮ್ ಏನು ಗೊತ್ತನೋ ಗೈಸ್?
ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಈ ಒಂದು ಸಬ್ಜೆಕ್ಟ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈ ಒಂದು ವಿಷಯಗಳಲ್ಲಿ ಮಾಸ್ಟ್ರಿ ಯಾರು ಮಾಡಿದರೆ ಅವರಿಗೆ ಕರಿಯರ್ ಆಪ್ಷನ್ಸ್ ಎಷ್ಟಿದ್ದಾವೆ ಅಂತ ನೋಡೋದಾದರೆ ತುಂಬ ಕಡಿಮೆ ಇದ್ದಾವೆ. ಕರಿಯರ್ ಆಪ್ಷನ್ಸ್ ತುಂಬ ಕಡಿಮೆ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಲೇಬರ್ ಫೋರ್ಸ್ ನೋಡಿದಾಗ ಎಸ್, ಇಂಡಿಯಾ ಫೇಸಸ್ ಕ್ರಿಟಿಕಲ್ ಪ್ಯಾರಡಾಕ್ಸ್. 43% ಆಫ್ ಇಂಡಿಯಾಸ್ ಸ್ಟೆಮ್ ಗ್ರ್ಯಾಜುಯೇಟ್ಸ್ ಆರ್ ವುಮನ್. ಓಕೆ, ಈ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸಲ್ಲಿ ಗ್ರ್ಯಾಜುಯೇಟ್ಸ್ನ ನೋಡಿದರೆ 43% ವುಮನ್ ಇದ್ದಾರೆ. ದ ಹೈಯೆಸ್ಟ್ ಪ್ರಪೋರ್ಷನ್ ಅಮಾಂಗ್ ದ ಮೇಜರ್ ಎಕನಾಮೀಸ್ ಗ್ಲೋಬಲಿ. ಅತಿ ಹೆಚ್ಚು ಇದ್ದಾರೆ, ಆದರೆ ಅವರು ಕೆಲಸದಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ. ಇದ್ದಾರೆ, ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಬಟ್ ಆ ಮಾಡುವಂಥ ಕೆಲಸದೊಳಗೆ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ವುಮನ್ ರೀಪ್ರೆಸೆಂಟ್ಸ್ ಓನ್ಲಿ 27% ಆಫ್ ದಿ ಸ್ಟೆಮ್ ವರ್ಕ್ ಫೋರ್ಸ್. ಸಿ, ಕ್ವಾಲಿಫಿಕೇಷನ್ ಇದ್ದೇನು ಉಪಯೋಗ? ಭಾಳ ಜನ ಟೆಕ್ ಮಾಡಿ ಹೌಸ್ ವೈಫ್ ಆಗಿದ್ದಾರೆ. IITಗಳಲ್ಲಿ ಓದಿ ಯಾವುದೇ ಕೆಲಸ ಮಾಡ್ದೇ ಮನೆಯೊಳಗಿದ್ದವರಿದ್ದಾರೆ. ಸೊ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಟ್ ಇಂಪ್ರೂವ್ಮೆಂಟ್ ಇನ್ ಎಕನಾಮಿ ಗೈಸ್? ಅಕಾರ್ಡಿಂಗ್ ದ ಪೀರಿಯೋಡಿಕ್ ಲೇಬರ್ ಫೋರ್ಸಸ್ ಸರ್ವೆ. ಸಿ, ಇವೆಲ್ಲ ಡೇಟಾದವಲ್ಲೂ ಗೈಸ್, ಇವೆಲ್ಲ ನೀವು ಪ್ರಬಂಧದೊಳಗೆ ಎಲ್ಲ ಕಡೆ ಉಪಯೋಗ ಮಾಡ್ಬೋದು. ಓಕೆ, ನೆನಪಿಟ್ಕೊಳ್ರಿ. ಇಂಡಿಯಾಸ್ ಓವರ್ ಆಲ್ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ has risen to 41%. Yes, this is good. Okay, last year it was 37%. Now it has increased to 41%. This is really good improvement, guys. Okay, a meaningful jump after years of stagnation. ಭಾಳ ದಿನ ಇದು ಸ್ಟಾಗ್ನೇಟ್ ಆಗಿತ್ತು. However, the increase in the share for the rural women is 47%. Then in the urban areas it is 25%, reflecting the barriers in the formal employment, workplace safety and societal ಎಕ್ಸ್ಪೆಕ್ಟೇಷನ್ಸ್. ರೂರಲ್ ಏರಿಯಾ ಒಳಗೆ ಕಮ್ಮಿ ಇದೆ, ಅರ್ಬನ್ ಏರಿಯಾ ಒಳಗೆ ಕಮ್ಮಿ ಇದೆ, ರೂರಲ್ ಏರಿಯಾ ಒಳಗೆ ಜಾಸ್ತಿ ಇದೆ ವುಮನ್ ಪಾರ್ಟಿಸಿಪೇಷನ್. ಸ್ಟೆಮ್, ಅ ಪ್ಯಾರಾಡಾಕ್ಸ್ ಈಸ್ ಮೋರ್ ಪ್ರೊನೌನ್ಸ್ಡ್ ಅಕಾರ್ಡಿಂಗ್ ಟು ಯುನೆಸ್ಕೋಸ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್ 2021. ಓನ್ಲಿ 31% ರಿಸರ್ಚರ್ಸ್ ವರ್ಲ್ಡ್ ವೈಡ್ ಆರ್ ವುಮನ್. ವೆರಿ ಲೆಸ್ ವುಮನ್ ಆರ್ ರಿಸರ್ಚರ್ಸ್. ಇಟ್ ಡಿಮ್ಯಾಂಡ್ಸ್ whole lot of energy and commitment from women, and maybe that is not possible from many women. This education employment gap reflects the systematic barriers in the industry. Unequal positioned to address the economic stakes are clear. According to estimate of this McKinsey Global Institute, enabled 68 million more women to participate in India's workforce could boost India GDP jump by $700 billion by 2025. But women participation is very, very less in economic activities. Government vision and STEM skillings. We need to even sharpen our skills. Yes, ಅವರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಸ್ಕಿಲ್ಫುಲ್ ಆಗಿರ್ಬೋದು, ಭಾಳ ಜನ ಕಂಪ್ಯೂಟರ್ ಒಳಗೆ ಸ್ಕಿಲ್ಫುಲ್ ಆಗಿರ್ತಾರೆ. ಬಟ್ ವಿ ನೀಡ್ ಟು ರೀಎನರ್ಜೈಸ್ ದೆಮ್. ನಾವು ಈ ಥರ ಈ ಸ್ಟೆಮ್ ವರ್ಕರ್ಸ್ ಉಪಯೋಗನ ಕರೆಕ್ಟಾಗಿ ತೊಗೊಂಡಿದ್ದೇ ಆದರೆ ವಿಕಸಿತ್ ಭಾರತ್ ಏಮ್ ಬೈ 2047 we can achieve this definitely. Furthermore, budget allocation is needed. Government is spending lot of money on skill institute and training, and India's policy framework for Skill India, Digital India, and from Beti Bachao Beti Padhao and Vishwakarma Yojana right intent. However, the government policy alone cannot bridge the education employment gap. Education employment gap very, very important. ನೀವು ಕಲ್ತಿದ್ದೇ ಬೇರೆ, ಕೆಲಸ ಮಾಡಕತ್ತಿದೆ ಬೇರೆ. ಓಕೆ, ದೆನ್ ಹೌ ಕ್ಯಾನ್ ಯು ಗಿವ್ ಯುವರ್ 100%? ನಿಮ್ಮ ಇಂಟ್ರೆಸ್ಟೇ ಬೇರೆ, ನೀವು ಕಲ್ತಿದ್ದೇ ಬೇರೆ, ನಿಮಗೆ ಸಿಕ್ಕಿರುವಂಥ ಕೆಲಸನೇ ಬೇರೆ. ಯಾವಾಗ ಇವು ಬೇರೆ ಬೇರೆ ಆಗಿರ್ತವೆ, ಹೇಗೆ ನೀವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಹೇಗೆ ನಿಮ್ಮ 100% ನಿಮ್ಮ ಒಂದು ಮನಸ್ಸು ಕೊಟ್ಟು ಕೆಲಸ ಮಾಡ್ತೀರಿ. ದ್ಯಾಟ್ ಈಸ್ ವಾಟ್ ಪ್ರಾಬ್ಲಮ್. ವುಮನ್ಸ್ ಕರಿಯರ್ ಟೆನ್ಷನ್ಸ್ ಇನ್ ಇಂಡಿಯಾ. Industry as the missing link. Yes, the industry wherever the people are working, yes, of course they are working, but not wholeheartedly. Stereotypes mentality is still including, because some people are very interested in technology research and all those things, but people tell, "Arey idiot, go and join government job, that is very safe, that will help you." See, if this kind of attitudes are there with human being, how can you improve in this STEM careers, guys? India's private sector is increasingly stepping up for the
research and development, but we need to spend so much, guys. Okay, we need to extra allocation we should make for this research and allocation. A blueprint for industry and leadership. Very few people have achieved it in their workforce also. The question is not whether India can afford to invest in women's STEM careers, it is whether industry can afford not. Okay, because so many issues comes, so many challenges comes. Even in India, so many people are demanding, like, women should not be allowed working in a factories or in any private companies after 6 p.m. Now according to labor law, till 6 o'clock only women can work, not more than that. But yes, whether we should allow or not, that is also question. And you are giving lot of money, lot of energy for skilling them. If you are not taking proper use of that skill, then what's the point? That is also one issue is there. Okay, regarding that issue they talked about. Two state reality we see today, that is Israel Palestine ಬಗ್ಗೆ ಇದೆ. ಆ್ಯಂಡ್ ನಾನು ಡೀಟೇಲ್ ವಿಡಿಯೋನೇ ಮಾಡಿದ್ದೀನಿ ಇಸ್ರೇಲ್ ಪ್ಯಾಲೆಸ್ತೈನ್ ಬಗ್ಗೆ, ಅದರೊಳಗೆ ನೋಡ್ರಿ. ಡೌರಿ ಡೆತ್ಸ್ ಇನ್ ಇಂಡಿಯಾ, ಲಾಂಗ್ ಇನ್ವೆಸ್ಟಿಗೇಷನ್ಸ್, ರೇರ್ ಕನ್ವಿಕ್ಷನ್. ನೋಡಿ, ವರದಕ್ಷಿಣೆ ಕೇಸ್ ಒಳಗೆ ಏನಾಗ್ತಾ ಇದೆ, ಸಿಕ್ಕಾಪಟ್ಟೆ ದಿನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಆದರೆ ಲಾಸ್ಟಿಗೆ ಪ್ರೂವ್ ಮಾಡೋಕ್ಕಾಗಿಲ್ಲ. ದಟ್ಸ್ ದ ಪ್ರಾಬ್ಲಮ್. ವರದಕ್ಷಿಣೆ ಕೇಸ್ ಒಳಗೆ ಇವನ್ ಡೆತ್ ಆದರೂ ಕೂಡ ಗಂಡನ ಮನೆಯೊಳಗೆ ಡೆತ್ ಆಗಿರುತ್ತೆ. ಹೀಗಾಗಿ ಯಾವ ಹೆಣ್ಣು ಮಕ್ಕಳು ಡೆತ್ ಆಗಿರುತ್ತೋ ಅವ್ರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಹೌ ಟು ಪ್ರೂವ್ ದ್ಯಾಟ್, ಪ್ರೂವಿಂಗ್ ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ಚಾಲೆಂಜಿಂಗ್. ಓಕೆ, ಸೊ ಆ ಕೊಲೆ ಆಗಿದ್ದನ್ನು ಅವ್ರದ್ದೇ ತಪ್ಪು, ಯಾರು ತಪ್ಪು ಅಂತ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಎವಿಡೆನ್ಸ್ ಎವ್ರಿಥಿಂಗ್ ಈಸ್ ದೇರ್. ಆಮೇಲೆ ಇಟ್ಸ್ ಅ ಶಾಕಿಂಗ್ ಗೈಸ್, 2017ರಿಂದ 22 ಒಂದು ಟೈಮ್ ಪೀರಿಯಡ್ ಒಳಗೆ 7,000 ಡೌರಿ ಡೆತ್ಸ್ ಕೇಸ್ಗಳು ರಿಜಿಸ್ಟರ್ ಆಗಿದೆ. 7,000 ಗೈಸ್, ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. 7,000 ಡೆತ್ಸ್ ಮೀನ್ಸ್ ಇವು ಜಸ್ಟ್ ರಿಪೋರ್ಟ್ ಆಗಿದ್ದು ನಾನು ಹೇಳ್ತಾ ಇರೋದು. ರಿಪೋರ್ಟ್ ಆಗದೇ ಇರೋದು ಕೂಡ ಎಷ್ಟೋ ಕೇಸಸ್ಗಳು ಇದ್ದಾವೆ. ನೋಡಿ, ಡೌರಿ ವಿಷಯಕ್ಕೆ ಬಂದಾಗ ನಮ್ಮ ಸೊಸೈಟಿ ಒಳಗೆ ಎರಡೂ ಕಡೆ ಒಪ್ಪಿತ ಆಗೈತಿ, ಕೊಡೋರ ಕಡೆಯಿಂದನೂ ತಗೊಳ್ಳೋರ ಕಡೆಯಿಂದನೂ. ಹಂಗಂದರೆ ವರದಕ್ಷಿಣೆ ವ್ಯವಸ್ಥೆ ಹೆಂಗೆ ನಿಲ್ಸೋಕ್ಕಾಗುತ್ತೆ? ಓಕೆ, ಆ್ಯಂಡ್ ಡೌರಿ ಡಿಮ್ಯಾಂಡ್ಸ್ಗಳು ಎಲ್ಲಿವರೆಗೂ ಇರ್ತವೆ ಅಲ್ಲಿವರೆಗೂ ಡೌರಿ ಡೆತ್ಸ್ಗಳು ಎಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ಓಕೆ, ನೋಡಿ, ಹೆಣ್ಮಕ್ಳನ್ನ ಹೆತ್ತಿರುವಂಥ ತಂದೆ ತಾಯಿ ಡಿಮ್ಯಾಂಡ್ ಇದೆ, ಒಳ್ಳೆ ಹುಡುಗ, ಚೆನ್ನಾಗಿರುವಂಥ ಆಸ್ತಿ ಇರಬೇಕು, ಚೆನ್ನಾಗಿರುವಂಥ ಜಾಬ್ ಇರಬೇಕು. ಈ ಡಿಮ್ಯಾಂಡ್ಸ್ ಯಾವಾಗ ಹೆಣ್ಮಕ್ಳ ಮನೆ ಕಡೆಯಿಂದ ಇರ್ತವೆ, ಹಾಗೇ ಗಂಡು ಮಕ್ಕಳ ಮನೆ ಕಡೆಯಿಂದನೂ ಅವಳು ಇಷ್ಟು ದುಡ್ಡು ತರಬೇಕು, ಅವಳು ಹಿಂಗಿರಬೇಕು, ಅವಳು ಅದನ್ನು ತರಬೇಕು, ಗಿಫ್ಟ್ ಕೊಡಬೇಕು, ಅದು ಕೊಡಬೇಕು, ಇವೆಲ್ಲ ಡಿಮ್ಯಾಂಡ್ಸ್ಗಳು ಇವ್ರ ಕಡೆಯಿಂದನೂ ಇದ್ದಾವೆ. ಆ್ಯಂಡ್ 1961ಇಂದನೇ ನಮ್ಮ ದೇಶದೊಳಗೆ ಇದನ್ನು ಬ್ಯಾನ್ ಮಾಡಿದ್ದಾರೆ. ಡೌರಿ ಕೊಡೋದಾಗಲಿ ತಗೊಳ್ಳೋದಾಗಲಿ ಇವೆರಡೂ ಕಾನೂನಿಗೆ ಅಪರಾಧ ಅಂತ ಹೇಳಿದ್ದಾರೆ. ಆದರೂ ಕೂಡ ನಡೀತಾ ಇದ್ದಾವೆ. ಹಿಂಗಿದ್ದಾಗ, ಕಾನೂನುಗಳನ್ನ ಪಾಲನೆ ಮಾಡದೇ ಇರುವಾಗ, ಆಮೇಲೆ ಯಾರು ಸರ್ಕಾರಿ ಉದ್ಯೋಗದೊಳಗೆ ಹೋಗ್ತಾರೆ, ಓಕೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಜಾಬ್ ತಗೋತಿದ್ದಾರೆ, ಸರ್ಕಾರಿ ಉದ್ಯೋಗ ಮಾಡ್ತಿದ್ದಾರೆ, ಅವರೇನೆ ಸಮಾಜಕ್ಕೆ ವ್ಯಾಲ್ಯೂಯಬಲ್ ಆಗಬೇಕು ತಾನೆ. ದೇ ಶುಡ್ ಬಿಕಮ್ ವ್ಯಾಲ್ಯೂ ಟು ದಿಸ್ ಸೊಸೈಟಿ. ಆದರೆ ಅವ್ರ ಮದುವೆಗೆ ವ್ಯಾಲ್ಯೂ ಆಗ್ತಿದ್ದಾರೆ ಅನ್ಫಾರ್ಚುನೇಟ್ಲಿ. ಸೊ ಯಾರು ಸರ್ಕಾರಿ ಉದ್ಯೋಗದೊಳಗಿದ್ದಾರೆ ಅವರೇ ಅತಿ ಹೆಚ್ಚು ಡೌರಿನ ತೊಗೊಂಡು ಮದುವೆ ಆಗ್ತಿದ್ದಾರೆ. ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಗೈಸ್? ಆಮೇಲೆ ಕಾಂಟ್ರಡಿಕ್ಟರಿ ಲಾಸ್. ಇನ್ನೊಂದು ನಮ್ಮ ದೇಶದೊಳಗೆ ಪ್ರಾಬ್ಲಮ್ ಏನಿದೆ ಅಂದರೆ, ಡೌರಿ ವ್ಯವಸ್ಥೆ ನಿಲ್ಲಬೇಕು ಅಂದರೆ ಡೈವರ್ಸ್ ಅಂತ ಆದರೆ ಕಂಪೆನ್ಸೇಷನ್ ಕೊಡಬೇಕು ಹೆಂಡತಿಗೆ ಅನ್ನುವಂಥ ಕಾನೂನು ಕೂಡ ಇರೋದ್ರಿಂದ ಭಾಳಷ್ಟು ಜನ ಪುರುಷರು ವಿಚಾರ ಮಾಡ್ತಾರೆ, ಹೆಂಗೆ ಆದರೂ ಕೂಡ ಡೈವರ್ಸ್ ಅಂತ ಏನಾದರೂ ಆದರೆ, ಜಗಳ ಆದರೆ ನಾವು ಅವರಿಗೆ ಜೀವನಾಂಶ ಕೊಡಬೇಕು, ಅದಕ್ಕೆ ಈಗ ಡೌರಿ ತೊಗೊಂಡ್ಬಿಡೋಣ, ಅದರೊಳಗೆ ಒಂದು ಸ್ವಲ್ಪ ಕೊಡೋಕ್ಕೆ ಬರುತ್ತೆ ಅನ್ನುವಂಥ ಮನೋಭಾವದ ಜನನೂ ಕೂಡ ಭಾಳಿದ್ದಾರೆ. ದೆನ್ ಹೌ ಕ್ಯಾನ್ ಯು ಸ್ಟಾಪ್ ಡೌರಿ? ಈ ಕಾನೂನನ್ನು ಚೇಂಜ್ ಮಾಡೋ ಅವಶ್ಯಕತೆ ಇದೆ. ಜನರ ಮನಸ್ಥಿತಿ ಬದಲಾವಣೆ ಆಗಬೇಕು. ಎರಡು ಜೀವಗಳ ನಡುವೆ ಸಂಬಂಧ ಬೆಳೆಸಬೇಕು ಹೊರತು ಎರಡು ಫ್ಯಾಮಿಲಿ ನಡುವೆ ವ್ಯವಹಾರ ಆಗಬಾರ್ದು. ಮದುವೆ ಅನ್ನೋದು ವ್ಯವಹಾರ ಆಗಿದೆ. ಸೊ ಹಾಗಿದ್ದಾಗ ಡೌರಿ ಡೆತ್ಸ್ಗಳನ್ನು ಹೇಗೆ ತಡೆಯೋದು ಅನ್ನೋದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ ಗೈಸ್. ಓಕೆ, ದ್ಯಾಟ್ ಈಸ್ ವಾಟ್ ಐ ಫೀಲ್. ಓಕೆ, ಸೊ ಒಂದು ಆರ್ಟಿಕಲ್ ಬಂದಿದೆ, ಬಿಕಾಸ್ ಚೆನ್ನೈ ಒಳಗೆ ಮೊನ್ನೆ ತಮಿಳ್ನಾಡೊಳಗೆ ಆದಂಥ ಇನ್ಸಿಡೆಂಟ್, ದ್ಯಾಟ್ ಈಸ್ ಸೋ ಬ್ಯಾಡ್ ಇನ್ಸಿಡೆಂಟ್. 4 kg ಗೋಲ್ಡ್ ಅದನ್ನೆಲ್ಲ ಕೊಟ್ಟು ಅವರು ಈ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾರೆ. ಸೆಂಟರ್ ಗಿವ್ಸ್ ಅಪ್ರೂವಲ್ ಫಾರ್ ಟ್ರಾನ್ಸ್ಫರ್ ಆಫ್ ಅಪಾಯಿಂಟ್ಮೆಂಟ್ಸ್ ಆಫ್ ದಿ ನ್ಯೂ ಚೀಫ್ ಜಸ್ಟಿಸಸ್ ಆಫ್ ಹೈಕೋರ್ಟ್ಸ್. ಓಕೆ, 4 ಚೀಫ್ ಜಸ್ಟಿಸ್
ಹೈಕೋರ್ಟ್ನ ಅಪಾಯಿಂಟ್ ಮಾಡಿದ್ದಾರೆ. ನಿಮಗೆ ಕರ್ನಾಟಕಕ್ಕೆ ಯಾರು ಅಪಾಯಿಂಟ್ ಆಗಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಅದನ್ನು ನೀವು ನೆನಪಿಟ್ಕೊಳ್ರಿ, ಅದು ಇಂಪಾರ್ಟೆಂಟ್. ಈ ನಿಮಿಷ್ ಪ್ರಿಯಾ ಕೇಸ್ನ ಕೂಡ ನಾನು ಕನ್ನಡದೊಳಗೆ ಪೇಪರ್ ಒಳಗೆ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಅಬ್ಯೂಸ್ ಆಫ್ ರೈಟ್ಸ್, ಫ್ರೀ ಸ್ಪೀಚ್ ಇನ್ಕ್ರೀಸಿಂಗ್ ಆನ್ ಸೋಷಿಯಲ್ ಮೀಡಿಯಾ, ಇದನ್ನು ಕೂಡ ನಾನು ಹೇಳಿದ್ದೀನಿ ಸುಪ್ರೀಂ ಕೋರ್ಟ್ ಒಳಗೆ, ಅದು ಆಗಿದೆ. ನ್ಯೂ ಗವರ್ನರ್ಸ್ ಫಾರ್ ಹರಿಯಾಣ, ಗೋವಾ, ಲದಾಖ್ ಗೆಟ್ಸ್ ನ್ಯೂ ಲೆಫ್ಟಿನೆಂಟ್ ಗವರ್ನರ್ಸ್. ಓಕೆ, ಹೊಸ ಗವರ್ನರ್ಸ್ ಅಪಾಯಿಂಟ್ ಮಾಡಿದ್ದಾರೆ. ಎನಿವೆ, ಈಗ ಏನಾದರೂ ಕರ್ನಾಟಕಕ್ಕೆ ಅಪಾಯಿಂಟ್ ಮಾಡಿದರೆ ನಮಗೆ ಇಂಪಾರ್ಟೆಂಟ್ ಇರ್ತಿತ್ತು, ಬಟ್ ಇದೇನು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಯಾರು ಅಪಾಯಿಂಟ್ ಮಾಡ್ತಾರೆ ಲೆಫ್ಟಿನೆಂಟ್ ಗವರ್ನರ್ನ, ಯಾರು ಅಪಾಯಿಂಟ್ ಮಾಡ್ತಾರೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕ್ವಶನ್ಗೆ ಆನ್ಸರ್ ಮಾಡಿ. ನೆಕ್ಸ್ಟ್, ಲೋಕಸಭಾ ಮೆಂಬರ್ಸ್ ಟು ಸೂನ್ ಮಾರ್ಕ್ ಅಟೆಂಡೆನ್ಸ್ ಫ್ರಮ್ ಸೀಟ್ಸ್ ಯೂಸಿಂಗ್ ಮಲ್ಟಿಮೀಡಿಯಾ ಡಿವೈಸ್. ಇಲ್ಲಿವರೆಗೂ ಅವರು ಹೊರಗೆ ಬರಬೇಕಾದ್ರೆ ಎಲ್ಲೋ ಒಂದು ಕಡೆ ಸೈನ್ ಮಾಡಿ ಬರಬೇಕಾಗಿತ್ತು ಡೋರ್ ಹತ್ರ. ಇನ್ನು ಮುಂದೆ ಅವ್ರು ಎಲ್ಲಿ ಕೂತಿರ್ತಾರೋ ಆ ಸೀಟಿಂದನೇ ಅವರು ಅಟೆಂಡೆನ್ಸ್ನ ಕೊಡಬೇಕು. ದಿಸ್ ಇಸ್ ಗುಡ್. ಸ್ಕೂಲ್ನಾಗ ಅಟೆಂಡೆನ್ಸ್ ಹಾಕಿರಬೇಕು, MP ಗಳಿಗೂ ಅಟೆಂಡೆನ್ಸ್ನ ಮಾಡ್ತಾ ಇರೋದು ಇದೊಂದು ಒಳ್ಳೆ ಬೆಳವಣಿಗೆ ಆಗಿದೆ ಗೈಸ್. ಆಫ್ಟರ್ 18 days ಆನ್ IIS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಶುಕ್ಲಾ ಬಿಗಿನ್ಸ್ ಟು ರಿಟರ್ನ್ ಟ್ರಿಪ್ ಆನ್ ಅರ್ತ್. Okay, let's see what are the issues he bought and what are the research, what are the new things he learned and ಏನೇನೆಲ್ಲ ಗೊತ್ತಾಗಿದ್ದಾವೆ ನಮ್ಮ ಗಗನಯಾನ್ ಮಿಷನ್ಗೆ. ದಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಗೈಸ್. ನೆಕ್ಸ್ಟ್ ಗೈಸ್, ಸರ್ಕಾರ ಒಂದು ನೋಟಿಸ್ ಜಾರಿ ಮಾಡಿದೆ, ಎಲ್ಲರೂ ನೆನಪಿಟ್ಕೋರೆ ಇದನ್ನು, ಇಟ್ಸ್ ಇಂಪಾರ್ಟೆಂಟ್. ಇನ್ನು ಮುಂದೆ ಸಿಗರೇಟ್ ಪ್ಯಾಕೆಟ್ ಮೇಲೆ ಇದರೊಳಗೆ ಎಷ್ಟು ನಿಕೋಟಿನ್ ಇದೆ, ಇದು ಎದೆದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ, ಹಾಗೆ ಸಮೋಸ, ಜಿಲೇಬಿ, ಏನೇನು ಜಂಕ್ ಫುಡ್ ಇದಾವಲ್ಲ, ಈ ಶುಗರ್ ಆಯಿಲಿ ಫುಡ್ ಇದ್ದಾವೆ, ಪಕೋಡ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಚಾಯ್ ಬಿಸ್ಕೆಟ್ ಆಗಿರ್ಬೋದು, ಆ ಅಂಗಡಿ ಹತ್ರ ಕಂಪಲ್ಸರಿ ಹಚ್ಚಬೇಕಂತೆ ಇನ್ಮ್ಯಾಗಿಂದ. ಎಷ್ಟು ಅದರೊಳಗೆ ಶುಗರ್ ಹಾಕಿರಿ, ಎಷ್ಟು ಅದರೊಳಗೆ ಮೈದಾ ಹಾಕಿರಿ, ಆ್ಯಂಡ್ ಏನು ಕಂಟೆಂಟ್ ಇದೆ, ಅದನ್ನು ತಿನ್ನೋದ್ರಿಂದ ಏನು ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು, ಯಾರು ತಿನ್ಬೋದು ಯಾರು ತಿನ್ಬಾರ್ದು ಅಂತಲೂ ಡೀಟೇಲ್ ಹಚ್ಚಬೇಕಂತ ಗೈಸ್. ಇದನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಫೇರ್ಸ್ ಹೇಳಿದೆ. ಆಯಿಲ್ ಎಷ್ಟಿದೆ ಆ್ಯಂಡ್ ಎಷ್ಟು ಉಪಯೋಗ ಮಾಡ್ತಿದ್ರಿ, ಆಯಿಲ್ ಎಷ್ಟು ಸರ್ತಿ ಅದನ್ನು ಯೂಸ್ ಮಾಡ್ತಿದ್ರಿ ಅನ್ನುವಂಥ ಒಂದು ನೋಟಿಸ್ನೂ ಕೂಡ ಹಚ್ಚಬೇಕು. ಬಿಕಾಸ್ ಅವು ಹೆಂಗೆ ನಮ್ಮ ಹೆಲ್ತ್ಗೆ ಡೇಂಜರಸ್ಸು ಟೊಬ್ಯಾಕೋವೆಲ್ಲ, ಹಾಗೇ ಆಯಿಲಿ ಫುಡ್ಗಳು ಕೂಡ ಡೇಂಜರಸ್ ಇಫ್ ಯು ಈಟ್ ಡೈಲಿ. ಓಕೆ, ಯಾವಾಗಾದರೂ ಒಮ್ಮೆ ತಿಂದರೆ ಪ್ರಾಬ್ಲಮ್ ಇಲ್ಲ, ಬಟ್ ಇಫ್ ಯು ಹ್ಯಾವ್ ಎ ಹ್ಯಾಬಿಟ್ ಆಫ್ ಈಟಿಂಗ್ ಡೈಲಿ ದೆನ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ವೆಜಿಟೇಬಲ್ಸ್ಗಳನ್ನು ಜಾಸ್ತಿ ತಿನ್ನೋದ್ರಿಂದ ನಾವು ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು ಅಂತ ಕೂಡ ಆರ್ಟಿಕಲಲ್ಲಿ ಹೇಳುತ್ತೆ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಟೋಲ್ ಟು ಪಬ್ಲಿಷ್ ಆಯಿಲ್ ಶುಗರ್ ಕಂಟೆಂಟ್ ಆಫ್ ಇಂಡಿಯಾ ಸ್ನ್ಯಾಕ್ಸ್ ಒಳಗೆ ಏನೇನಿದಾವೆ ಅಂತ ನಾವು ಹೇಳಬೇಕು ಅಂತ ಹೇಳಿದೆ. ಓಕೆ, ಎಸ್. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿತ್ತು ಆಸ್ಟ್ರೇಲಿಯಾ ಕೋಸ್ಟ್ ಗಾರ್ಡ್ ಬಗ್ಗೆ. ಓಕೆ, ಆಸ್ಟ್ರೇಲಿಯಾ ಹೋಸ್ಟ್ ಲಾರ್ಜೆಸ್ಟ್ ಡ್ರಿಲ್ ಇನ್ವಾಲ್ವಿಂಗ್ 19 nations. ಇದ್ರ ಹೆಸರು ಏನಿದೆ ಅನ್ನೋದನ್ನು ನೀವು ನೆನಪಿಟ್ಕೊಳ್ರಿ. ದಟ್ಸ್ ಇಂಪಾರ್ಟೆಂಟ್ ಗೈಸ್, ನಿಮಗೆ ಉಪಯೋಗಕ್ಕೆ ಬರುತ್ತೆ. ತಲಿಸ್ಮಾನ್ ಸಬರೆ. ಓಕೆ, ತಲಿಸ್ಮಾನ್ ಸಬರೆ ಅನ್ನುವಂಥ ಒಂದು ಈ ಡ್ರಿಲ್, ಓಕೆ, ಡ್ರಿಲ್ಲಿಂಗ್ ಮಾಡ್ತಿದ್ದಾರೆ. ಮೀನ್ಸ್ ಹೌ ಟು ಟ್ಯಾಕಲ್ ದ ಅಪೋಸಿಟ್ ಬರ್ತಾ ಇರುವಂಥ ಸಿಪ್ಗಳನ್ನು ಆಗಿರ್ಬೋದು, ಆಮೇಲೆ ಯಾವ ಥರ ನಾವು ಅದನ್ನು ಚೆಕ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇವರು ಮಾಡ್ತಿದ್ದಾರೆ. 2005 ಇದು ಆಸ್ಟ್ರೇಲಿಯಾ ಮತ್ತು ಅಮೇರಿಕಾ ನಡುವೆ ಶುರುವಾಗಿದ್ದು, ಓಕೆ, ಚೈನಾನ ಟ್ಯಾಕಲ್ ಮಾಡಲಿಕ್ಕೆ ಇವರು ಪ್ರಾರಂಭ ಮಾಡಿದ್ದು. ಆದರೆ ಇವತ್ತು ಇನ್ನೂ ಬೇರೆ ಬೇರೆ ದೇಶಗಳು ಸೇರಿ 19 ದೇಶಗಳು ಸೇರಿ ಇದನ್ನು ಮಾಡ್ತಿದ್ದಾರೆ. ಚೈನೀಸ್ ಸರ್ವೇಲೆನ್ಸ್ ಶಿಪ್ಸ್, ಓಕೆ, have monitored the national exercise of Australian coast during the last 4 Tasmanian Sabre exercise and were expected to surveil current exercise also. ನೋಡಿ, ಶಿಪ್ಗಳ ಬಗ್ಗೆ ಆಗಿರ್ಬೋದು, ಕೋಸ್ಟಲ್ ಏರಿಯಾ ಪ್ರೊಟೆಕ್ಷನ್ಗಾಗಿರ್ಬೋದು ಇವು ಉಪಯೋಗ ಆಗ್ತವೆ ಅಂತ. ಮಿಸೈಲ್ಗಳನ್ನು ಎಕ್ಸ್ಪ್ಲೋಸ್ ಮಾಡೋದಾಗಿರ್ಬೋದು ಅವುಗಳನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ ಗೈಸ್. ಓಕೆ, ಸ್ಪೋರ್ಟ್ಸ್ ಪೇಜ್ ಒಳಗೆ ಇಂಪಾರ್ಟೆಂಟ್ ಅಂತ ನನಗೆ ಏನು ಅನಿಸಲಿಲ್ಲ ಇವತ್ತು, ಸೊ ಅದಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ. ನೆಕ್ಸ್ಟ್, ಯಾರ್ಯಾರೆಲ್ಲ ಪ್ರಬಂಧ ಪುಸ್ತಕವನ್ನು ತಗೊಂಡಿಲ್ಲ ಇನ್ನು, ಸೊ ಮುಂದೆ ಬರುವಂಥ ESI PSIಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್ ಆ್ಯಂಡ್ ಟೇಕ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಗೈಸ್. ಇದರೊಳಗೆ ಪುಸ್ತಕದೊಳಗೆ 50 ಪ್ರಬಂಧಗಳಿದ್ದಾವೆ. ಇದರ ಇಂಗ್ಲೀಷ್ ವರ್ಷನು ಬರುತ್ತೆ. ಈವನ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ರೇಟಿಂಗ್ ಬುಕ್ ಕೂಡ ಈ ತಿಂಗಳು ಎಂಡ್ವರೆಗೂ ನಿಮಗೆ ಸಿಗುತ್ತೆ. ಈಗ ಕನ್ನಡ ಮಾಧ್ಯಮದ essay ಪುಸ್ತಕ ಅವೈಲೇಬಲ್ ಇದೆ ಆ್ಯಂಡ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದರ ಉಪಯೋಗ ಪಡ್ಕೊಂಡು ಎಕ್ಸಾಮ್ ಪಾಸ್ ಆಗಿದ್ದಾರೆ ಗೈಸ್. ನೀವು ಕೂಡ ಪಾಸ್ ಆಗ್ಬೋದು. ಎಲ್ಲ ಕೂಡ ಕೊಡಲಾಗಿದೆ.
ಈ ಒಂದು ಮೈಂಡ್ ಮ್ಯಾಪ್ ಮೂಲಕ ಮಾಡಿರುವಂಥ ಕನ್ನಡದ ಮೊದಲ ಪುಸ್ತಕ. ಪ್ರಬಂಧ ಹೆಂಗೆ ರಚನೆ ಮಾಡಬೇಕು, ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಇದೆ. ಒಮ್ಮೆ ತೊಗೊಂಡು ಹೋದ್ರಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಪೇಪರ್ 1 ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಧಾರವಾಡದೊಳಗೆ ಈಗ 6th ಬ್ಯಾಚ್ ಈ ಒಂದು ಆಫ್ಲೈನಲ್ಲಿ ಪ್ರಾರಂಭ ಆಗಿದೆ ಇವತ್ತು. ಓಕೆ, ಸೊ ನಾಳೆ ಕೂಡ 10 ಗಂಟೆಯಿಂದ ಕ್ಲಾಸ್ ಇರುತ್ತೆ ಬೆಳಿಗ್ಗೆ. ಆಫ್ಲೈನ್ ಕ್ಲಾಸು 10 ಗಂಟೆಗಿರುತ್ತೆ. ಈಗ ಆನ್ಲೈನ್ ಡೈಲಿ 8 ಗಂಟೆಯಿಂದ 8 PM ಟು 9 PMಗೆ ನಿಮಗೆ ಆನ್ಲೈನ್ ಕ್ಲಾಸ್ ಇರುತ್ತೆ ನಮ್ಮ ಆ್ಯಪ್ ಒಳಗೆ. ಆ್ಯಪ್ ಬಂದುಬಿಟ್ಟು ಕನಮಡಿ KANAMADI ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಗೂಗಲ್ ಪ್ಲೇಸ್ಟೋರ್ ಒಳಗೆ ಹೋಗಿ ಹುಡುಕಾಡಿದರೆ ಒಂದು ಆ್ಯಪ್ ಸಿಗುತ್ತೆ. ಅದರೊಳಗೆ ಹೋಗಿ PSI 4th ಬ್ಯಾಚ್ ಅಂತ ನೀವು ಜಾಯ್ನ್ ಆಗ್ಬೋದು. ಪೇಪರ್ 1 ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನಾವು ನಿಮಗೆ ತಿಳಿಸ್ಕೊಡ್ತೀವಿ. 45 ದಿನಗಳ ಲೈವ್ ಕ್ಲಾಸ್ ಆ್ಯಂಡ್ 6 ಮಂತ್ಸ್ವರೆಗೂ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಸಿಗ್ತವೆ. ಈ ಒಂದು ಕೋರ್ಸ್ನ ನೀವು ತೆಗೆದುಕೊಳ್ಬೋದು. 999 ರುಪೀಸ್ 1000 ರುಪೀಸ್ ನಿಮಗೆ ಫೀಸ್ ಇದೆ. 20 ಎಸ್ಸೆಗಳನ್ನ ಹೇಳ್ಕೊಡಲಾಗುತ್ತೆ, ಟ್ರಾನ್ಸ್ಲೇಷನ್ ಹೇಳ್ಕೊಡಲಾಗುತ್ತೆ, ಪ್ರಿಸೈಸ್ ರೇಟಿಂಗ್ ಕೂಡ ನಾವು ನಿಮಗೆ ಹೇಳ್ಕೊಡ್ತೀವಿ. ಟೆಕ್ನಿಕ್ ಏನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತದೆ. ಸೊ ಇದರ ಉಪಯೋಗವನ್ನು ನೀವು ತೊಗೊಳ್ರಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಮ ಮತ್ತೇನರ ಇನ್ಫಾರ್ಮೇಷನ್ ಬೇಕು ಅಂದರೆ. ಆ್ಯಂಡ್ ಇವತ್ತು ನೀವು ಜಾಯಿನ್ ಆಗ್ಬೋದು. 15ನೇ ತಾರೀಕಿಂದ ಈ ಬ್ಯಾಚ್ಗಳು ಪ್ರಾರಂಭ ಆಗ್ತಿದೆ. ಆನ್ಲೈನ್ ಕೂಡ ಪ್ರಾರಂಭ ಆಗ್ತಿದೆ. ಡೋಂಟ್ ಮಿಸ್ ಇಟ್ ಔಟ್ ಗೈಸ್. ಆಮೇಲೆ ಇನ್ನೂ ಕಾಲ್ಫಾರ್ಮ್ ಲೇಟ್ ಇದೆ ಅಂತ ಸುಮ್ಮನೆ ಕೂಡಬೇಡ್ರಿ. ಕೀಪ್ ಟ್ರೈಯಿಂಗ್. ನಿಮ್ಮ ಪ್ರಯತ್ನ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ಕೂಡಬೇಡ್ರಿ. ಇಟ್ ವಿಲ್ ಟೇಕ್ ಟೈಮ್. ನಿಮಗೆ ನೋಟಿಫಿಕೇಷನ್ ಬಂದಾಗ ಜಸ್ಟ್ ರಿವಿಷನ್ ಮಾಡೋಕ್ಕೆ ಮಾತ್ರ ಟೈಮ್ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಈ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದರೆ ನೀವು ಕೂಡ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ಕಮೆಂಟ್ ಬಾಕ್ಸ್ ಒಳಗೆ ಬರೆಯೋದನ್ನು ಮರಿಬೇಡ್ರಿ. ಆನ್ಸರ್ಗಳನ್ನು ಬರಿತಾ ಹೋಗ್ರಿ. ನಾನು ಡೈಲಿ ಚೆಕ್ ಮಾಡ್ತಿರ್ತೀನಿ. ಬಾಯ್, ಟೇಕ್ ಕೇರ್ ಗೈಸ್.